ओम शांति, ओम शांति, ओम शांति, ओम। पवित्र मन रखो, पवित्र तन रखो, पवित्र मन रखो, पवित्र तन रखो। पवित्रता मनुष्यता की शान है। जो मन वचन कर्म से पवित्र है, वो चरित्रवान ही यहाँ महान है। पवित्र मन रखो, पवित्र तन रखो, पवित्रता मनुष्यता की शान है। जो मन वचन कर्म से पवित्र है, वो चरित्रवान ही यहाँ महान है। बड़ा ही मूल्यवान है तुम्हारा ये जन्म, तुम्हारा ये जन्म। बड़ा ही मूल्यवान है तुम्हारा ये जन्म, तुम्हारा ये जन्म। जगत की कर्म भूमि में करो भले कर्म, करो भले कर्म। अच्छे रखो विचार, उत्तम करो व्यवहार। अच्छे रखो विचार, उत्तम करो व्यवहार। आदर्श व्यक्ति की ये पहचान है। जो मन वचन कर्म से पवित्र है, वो चरित्रवान ही यहाँ महान है। पवित्र मन रखो, पवित्र तन रखो, पवित्रता मनुष्यता की शान है। जो मन वचन कर्म से पवित्र है, वो चरित्रवान ही यहाँ महान है। तुम अपनी आँख में अमृत रखो विमल विमल, सदा विमल विमल। तुम अपनी आँख में अमृत रखो विमल विमल, सदा विमल विमल। तुम्हारी वाणी में माधुर्य हो सरल सरल, सदा सरल सरल। तुम हो के निर्विकार, सबका करो सत्कार। तुम हो के निर्विकार, सबका करो सत्कार। ये जन्म तुम्हारा इम्तिहान है। जो मन वचन कर्म से पवित्र है, वो चरित्रवान ही यहाँ महान है। पवित्र मन रखो, पवित्र तन रखो, पवित्रता मनुष्यता की शान है। जो मन वचन कर्म से पवित्र है, वो चरित्रवान ही यहाँ महान है। पवित्र मन रखो, 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 पवित्र मन रखो। ओम शांति। ಅವ್ಯಕ್ತ ಬಾಪ್ದಾದ ಮಹಾವಾಕ್ಯ 3
2006 ಇಸವಿಯ ಮುರಳಿ ರಿವೈಸ್ ಆಗ್ತಾ ಇದೆ. 3/2/2006. परमात्मा प्यार में संपूर्ण पवित्रता की ऐसी स्थिति बनाओ जिसमें व्यर्थ का नाम निशान ना हो. ಪರಮಾತ್ಮನ ಪ್ರೀತಿಯಲ್ಲಿ ಸಂಪೂರ್ಣ ಪವಿತ್ರತೆಯ ಇಂಥ ಸ್ಥಿತಿಯನ್ನು ರೂಪಿಸಿಕೊಳ್ಳಿ, ವ್ಯರ್ಥದ ಅಂಶ ಮಾತ್ರನೂ ಇರಬಾರ್ದು. ವ್ಯರ್ಥ ಎನ್ನುವ ನಾಮ್ ನಿಶಾನ್ ಸಹಿತ ಇರಬಾರ್ದು. ಅಷ್ಟರ ಮಟ್ಟಿಗೆ ಪರಮಾತ್ಮನ ಪ್ರೀತಿಯಲ್ಲಿ ಸಂಪೂರ್ಣ ಪವಿತ್ರತೆಯ ಸ್ಥಿತಿಯನ್ನು ರೂಪಿಸಿಕೊಳ್ಳಿರಿ. आज बाप दादा चारों ओर के अपने प्रभु प्यारे बच्चों को देख रहे हैं. ಇವತ್ತು ಬಾಪ್ ದಾದಾ 4 ಕಡೆಯ ಪ್ರಭುವಿಗೆ ಪ್ರಿಯ ಆಗಿರುವಂತಹ ಪ್ರಭು ಪ್ಯಾರೆ ಮಕ್ಕಳನ್ನ ನೋಡ್ತಾ ಇದ್ದಾರೆ. सारे विश्व के चुने हुए कोटों में से कोई इस परमात्मा प्यार के अधिकारी बनते हैं. ಬಾಬಾ ಹೇಳ್ತಾರೆ, ಒಂದನೇದಾಗಿ ಅಂದ್ರು ಬಾಬಾ ಪ್ರಭು ಪ್ಯಾರೆ ಬಚ್ಚೆ. ಹೀಗೆ ಹೇಳ್ತಾರೆ ಬಾಬಾ, ಇಡೀ ವಿಶ್ವದಲ್ಲಿ ಕೋಟಿಯಲ್ಲಿ ಆರಿಸಲ್ಪಟ್ಟಂತಹ ಪರಮಾತ್ಮನ ಪ್ರೀತಿಗೆ ಅಧಿಕಾರಿಗಳಾಗಿದ್ದೀರಿ. ಕೋಟಿ ಕೋಟಿ ಮನುಷ್ಯಾತ್ಮರಿದ್ದಾರೆ, ನಾವಿಷ್ಟೇ ಜನ ಇದ್ದೀವಿ. ಯಾರಿಂದ ಆರಿಸಲ್ಪಟ್ಟವರು? ಪರಮಾತ್ಮನಿಂದ ಆರಿಸಲ್ಪಟ್ಟವರು, ಪರಮಾತ್ಮನ ಪ್ರೀತಿಗೆ अधिकारी मक्कड़ू. परमात्मा प्यार ने ही आप बच्चों को यहाँ लाया. ಪರಮಾತ್ಮನ ಪ್ರೀತಿ ನಾವೆಲ್ಲ ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ಬಂದಿದೆ. ಯಾಕೆ ಬೆಳಿಗ್ಗೆ ಬೆಳಿಗ್ಗೆ ಬಾಬನ ಹತ್ರ ಓಡಿ ಬಂದಿರಿ? ಯಾವ್ದು ಹೇಳ್ಕೊಂಡ್ ಬಂತಿಲ್ಲಿ? ಪರಮಾತ್ಮನ ಪ್ರೀತಿ. आप बच्चों को यहाँ लाया है. ये परमात्मा प्यार सारे कल्प में इस समय ही अनुभव करते हो. ಪರಮಾತ್ಮನ ಪ್ರೀತಿ 5000 ವರ್ಷದಲ್ಲಿ, ಇಡೀ ಕಲ್ಪದಲ್ಲಿ ಈಗ ಮಾತ್ರ ನಾವು ಅನುಭವ ಮಾಡ್ತಾ ಇದ್ದೀವಿ. ಬಾಬರವರು ಪರಮಾತ್ಮನ ಪ್ರೀತಿಯ ಮಹತ್ವತೆಯನ್ನ ತಿಳಿಸ್ತಾ ಇದ್ದಾರೆ. ಇನ್ನು ಉಳಿದ ಸಮಯದಲ್ಲಿ और सभी समय आत्माओं का प्यार, महान आत्माओं का प्यार, धर्मात्माओं का प्यार अनुभव किया, लेकिन अभी ಪರಮಾತ್ಮ ಪ್ಯಾರಿಗೆ ಪಾತ್ರ ಬನ್ ಗಯೇ. ಉಳಿದ ಸಮಯದಲ್ಲಿ ಬೇರೆ ಬೇರೆ ಆತ್ಮಗಳ ಪ್ರೀತಿ, ಮಹಾನ್ ಆತ್ಮರ ಪ್ರೀತಿ, ಧರ್ಮಾತ್ಮರ ಪ್ರೀತಿ ಅನುಭವ ಮಾಡಿದೆವು. ಆದರೆ ಈ ಸಂಗಮ ಯುಗದಲ್ಲಿ ನಾವೆಲ್ಲರೂ ಪರಮಾತ್ಮನ ಪ್ರೀತಿಗೆ ಪಾತ್ರರಾಗಿದ್ದೀವಿ. ಮೊದಲನೇದಾಗಿ ಅಂದ್ರು ಬಾಬಾ ಪ್ರಭು ಪ್ಯಾರೆ ಬಚ್ಚೆ. ನೆಕ್ಸ್ಟ್ ಅಂದ್ರು ಬಾಬಾ ಕೋಟಿಯಲ್ಲಿ ನೀವು ಆರಿಸಲ್ಪಟ್ಟವರು. ನೆಕ್ಸ್ಟ್ ಅಂದ್ರು ಬಾಬಾ ಪರಮಾತ್ಮನ ಪ್ರೀತಿಗೆ ಅಧಿಕಾರಿಗಳು. ಆಮೇಲೆ ಅಂದ್ರು ಬಾಬಾ ಪರಮಾತ್ಮನ ಪ್ರೀತಿ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದೆ. ಪರಮಾತ್ಮನ ಪ್ರೀತಿ ಇಡೀ 5000 ವರ್ಷದಲ್ಲಿ ಈಗ ಮಾತ್ರ ಅನುಭವ ಮಾಡ್ತೀವಿ. ಉಳಿದ ಸಮಯದಲ್ಲಿ ಅನ್ಯ ಆತ್ಮಗಳ ಪ್ರೀತಿ, ಧರ್ಮಾತ್ಮರ ಪ್ರೀತಿ, ಮಹಾನ್ ಆತ್ಮರ ಪ್ರೀತಿ ಅನುಭವ ಮಾಡಿರ್ಬೋದು. ಆದರೆ ಪರಮಾತ್ಮನ ಪ್ರೀತಿಗೆ ಪಾತ್ರರಾಗುವುದು ಕೇವಲ ಈ ಸಂಗಮ ಯುಗದಲ್ಲಿ ಮಾತ್ರ. कोई आपसे पूछे परमात्मा कहाँ है? ಎಷ್ಟು ಪರಮಾತ್ಮನ ಪ್ರೀತಿಗೆ ನಾವು ಪಾತ್ರ ಆದವರು, ನಾವು ಅಧಿಕಾರಿಗಳು ಅಂತೀವಲ್ಲ, ಯಾರಾದ್ರೂ ನಮ್ಮನ್ನ ಕೇಳ್ತಾರೆ, ಪರಮಾತ್ಮ ಎಲ್ಲಿದ್ದಾನೆ ತೋ ಕ್ಯಾ ಕಹೆಂಗೆ? ಏನ್ ಹೇಳ್ತೀರಿ? ಪರಮಾತ್ಮ ಎಲ್ಲಿದ್ದಾನೆ? ಬಾಬಾ ಹೇಳ್ತಾರೆ, ಪರಮಾತ್ಮ ಬಾಪ್ ತೋ ಹಮಾರೆ ಸಾಥ್ ಹಿ ಹೈ. ಪರಮಾತ್ಮನ ನಮ್ಮ ಜೊತೆಗೇನೆ ಇದ್ದಾನೆ. ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ತೀರಿ? ಪರಮಾತ್ಮ ನಮ್ಮ ಜೊತೆಗಿದ್ದಾನೆ. ಹಮ್ ಉನ್ಕೆ ಸಾಥ್ ರಹತೆ ಹಿ, ಬಾಪ ಹಮಾರೆ ಸಾಥ್ ಹೈ. ಬಾಬಾ ನಮ್ಮ ಜೊತೆಗಿದ್ದಾರೆ, ಪರಮಾತ್ಮ ನಮ್ಮ ಜೊತೆಗಿದ್ದಾರೆ, ನಾವು ಪರಮಾತ್ಮನ ಜೊತೆಗಿದ್ದೀವಿ. ಪರಮಾತ್ಮ ಭಿ ಹಮಾರೆ ಬಿನಾ ರಹ ನಹೀ ಸಕ್ತಾ, ಹಮ್ ಭಿ ಪರಮಾತ್ಮ ಕೆ ಬಿನಾ ರಹ ನಹೀ ಸಕ್ತೆ. ಪರಮಾತ್ಮ ನಮ್ಮನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಪರಮಾತ್ಮನನ್ನ ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಇತನಾ ಪ್ಯಾರ್ ಅನುಭವ ಕರ್ ರಹೆ ಹಿ. ಇಷ್ಟು ಪರಮಾತ್ಮನ ಪ್ರೀತಿಯ ಅನುಭವ ಮಾಡ್ತಾ ಇದ್ದೀವಿ. ಪಲಕ್ ಸೆ ಕಹೆಂಗೆ ನಾ, ವಹ ಹಮಾರೆ ದಿಲ್ ಮೇ ರಹತಾ ಹೈ.
ನೀವು ಉತ್ಸಾಹದಿಂದ ಹೆಮ್ಮೆಯಿಂದ ಹೇಳ್ತೀರಲ್ವಾ, ಪರಮಾತ್ಮನನ್ನ ಹೃದಯದಲ್ಲಿದ್ದಾನೆ ಅಂದ್ರೆ ಏನರ್ಥ? ಹೃದಯ ರಾಮ, ಹೃದಯದ ಪ್ರೀತಿ ಅಷ್ಟು ಪರಮಾತ್ಮನ ಜೊತೆಗಿದೆ. ಅವರ ಹಮ್ಮ ಉನಿಕೆ ದಿಲ್ ಮೇ ರಹತೆ ಹಿ, ನಾವು ಪರಮಾತ್ಮನ ಹೃದಯದಲ್ಲಿದ್ದೀವಿ. ಐಸೆ ಅನುಭವಿ ಹೆನ ಅನುಭವಿ, ಈ ರೀತಿ ಅನುಭವಿ ಇದ್ದೀರಾ? ಕ್ಯಾ ದಿಲ್ ಮೇ ಆತ? ಈ ರೀತಿ ಹೃದಯ ತುಂಬಿ ನಿಮ್ಗೆ ಹೇಳ್ಬೇಕು ಅನಿಸ್ತದ? ಯಾರಾದ್ರೂ ಕೇಳ್ತಾರ ಪರಮಾತ್ಮ ಯಾರು, ಪರಮಾತ್ಮ ಕಹಾ ಹೈ ತೋ ಕ್ಯಾ ಕಹೆಂಗೆ? ಪರಮಾತ್ಮ ಎಲ್ಲಿದ್ದಾನಂದ್ರೆ ಏನು ಉತ್ತರ ಕೊಡ್ತೀರಿ? ಪರಮಾತ್ಮ ನಮ್ಮ ಜೊತೆಗಿದ್ದಾರೆ, ನಾವು ಪರಮಾತ್ಮನ ಜೊತೆಗಿದ್ದೀವಿ. ನಮ್ಮನ್ನು ಬಿಟ್ಟು ಪರಮಾತ್ಮ ಇರುವುದಿಲ್ಲ, ಪರಮಾತ್ಮನ ಬಿಟ್ಟು ನಾವಿರುವುದಿಲ್ಲ. ನಮ್ಮ ಹೃದಯದಲ್ಲಿ ಪರಮಾತ್ಮನ ನೆನಪು ನೆಲೆಗೊಂಡಿದೆ, ಪರಮಾತ್ಮನ ಪ್ರೀತಿ ನೆಲೆಗೊಂಡಿದೆ. ಪರಮಾತ್ಮನ ಹೃದಯದಲ್ಲಿ ನಾವೆಲ್ಲ ಮಕ್ಕಳಿದ್ದೀವಿ. ಈ ಅನುಭವ ಇದೆ ಅಲ್ವಾ ತಮ್ಮೆಲ್ಲರಿಗೂ? ಇದು ಹೃದಯ ತುಂಬಿ ಈ ಮಾತುಗಳು ಬರ್ತಾವ. ಅಗರ ಹಮ್ ನೈ ಅನುಭವಿ ಹೋಂಗೆ ತೋ ಕೌನ್ ಹೋಗ. ನಾವು ಪರಮಾತ್ಮನ ಪ್ರೀತಿಗೆ ಅಧಿಕಾರಿ ಮಕ್ಕಳು ಈ ಅನುಭವವನ್ನ ಹೇಳಿಲ್ಲ ಅಂದ್ರೆ ಇನ್ಯಾರ ಅನುಭವ ಮಾಡ್ತಾರೆ ಈ ಜಗತ್ತಿನಲ್ಲಿ? ಬಾಪ ಬಿ ಐಸೆ ಪ್ಯಾರಿಗೆ ಅಧಿಕಾರಿ ಬಚ್ಚೋಂ ಕೋ ದೇಖ ಹರ್ಷಿತ ಹೋತೆ ಹಿ. ಎಲ್ಲ ಒಂದೊಂದು ಮಕ್ಕಳು ಸಹಿತ ಪರಮಾತ್ಮನ ಪ್ರೀತಿಗೆ ಅಧಿಕಾರಿ ಮಕ್ಕಳು. ನೋಡಿ ಬಾಬನಿಗೆ ಬಹಳ ಹರ್ಷವೆನಿಸ್ತಾ ಇದೆ. ಹಾಗಾದ್ರೆ ಪರಮಾತ್ಮ ಪ್ಯಾರಿಗೆ ನಿಶಾನಿ ಕ್ಯಾ ಹೈ? ಬಹಳ ಪರಮಾತ್ಮನ ಮೇಲೆ ಪ್ರೀತಿ, ಪರಮಾತ್ಮನ ಪ್ರೀತಿ ನನ್ನ ಮೇಲೆ ಲಕ್ಷಣ ಏನು? ಯಾವ ನಿಶಾನೆ? ಯಾರ ಜೊತೆಗಾರು ಬಹಳ ಪ್ರೀತಿ ಇದ್ದವರು ಏನ್ ಮಾಡ್ತಾರ? ಕುರ್ಬಾನ್ ಆಗಿಬಿಡ್ತಾರ. ಅವ್ರಿಗೆ ಹೆಂಗಂತಾರೋ ಹಂಗೆ ಕುರ್ಬಾನ್ ಆಗ್ಬಿಡ್ತಾರ. ಬಾಬಾ ಅಂತಾರ ಜಿಸ್ಸೆ ಪ್ಯಾರ್ ಹೋತಾ ಹೈ ಉಸ್ಕೆ ಪೀಚೆ ಸಬ್ ಕುರ್ಬಾನ್ ಕರ್ನೆ ಕೆ ಲಿಯೆ ಸಹಜ ತಯಾರ್ ಹೋ ಜಾತೆ. ಯಾರ ಜೊತೆಗೆ ಬಹಳ ಪ್ರೀತಿ ಇದೆನೋ ಅವರಿಗೆ ಅರ್ಪಣೆಯಾಗ್ಲಿಕ್ಕೆ ಸಹಜವಾಗಿ ತಯಾರಾಗ್ಬಿಡ್ತಾರೆ. ತೋ ಆಪ್ ಸಬ್ ಬಿ ಜೋ ಬಾಪ್ ಚಾತೆ ಹಿ, ಈಗ ನಾವು ಸಹ ಬಾಬಾ ಏನು ಬಯಸ್ತಾರೋ ಅವನು ಹೇಗೆ ಹೇಳ್ತಾನೋ ಹಂಗೆ ಕುರ್ಬಾನ, ಬಾಬಾ ಹೇಗೆ ಹೇಳ್ತಾರೋ ಹಂಗೆ. ಯಾವ ಡೈರೆಕ್ಷನ್ ಬಂದ್ರು ಎಸ್ ಬಾಬಾ, ಹಾಜಿ ಬಾಬಾ, ಹ್ಞೂ ಬಾಬಾ. ಕುರ್ಬಾನ್ ಬಾಬನ ಪ್ರೀತಿಗೆ ಅಧಿಕಾರಿ ಮಕ್ಕಳ ಲಕ್ಷಣ ಇದು. ಬಾಬಾ ಹಂಗಾರೆ ಕ್ಯಾ ಚಾತಿ ಹೇಳಿ ಬಾಬನಿಗೆ, ನಿಂದೇನ್ ಆಸೆ ಹೇಳು ಬಾಬಾ, ನಾನು ಕುರ್ಬಾನ್ ಆಗಿದ್ದೀನಿ, ನೀನು ಹೇಳಿದಂತೆ ನಾನು ನಡಿಲಿಕ್ಕೆ ತಯಾರಿದ್ದೀನಿ. ಕ್ಯಾ ಚಾತೆ ಹಿ ಬಾಬಾ? हर एक बच्चा बाप समान बन जाए, हर एक के चेहरे से बाप प्रत्यक्ष दिखाई दे, ऐसे बने हो ना. ಬಾಬಾ ತಿಳಿಸ್ತಿದ್ದಾರೆ, ಯಾವ ಮಕ್ಕಳು ಪರಮಾತ್ಮನ ಪ್ರೀತಿಗೆ ಅಧಿಕಾರಿಗಳು, ಯಾರು ಪರಮಾತ್ಮನ ಪ್ರೀತಿಯ ಹಿಂದೆ ಕುರ್ಬಾನ್ ಆಗಿದ್ದಾರೋ ಅಂತವರು ತಂದೆಯ ಸಮಾನ ಆಗ್ಬೇಕಂತಾರ ಬಾಬಾ. ಅವರ ಮುಖಮಂಡಲ ನೋಡಿದ್ರೆ ಬಾಬಾ ಪ್ರತ್ಯಕ್ಷ ಆಗ್ಬೇಕು, ತಂದೆಯ ಸಮಾನ ಆಗ್ಬೇಕು. ಎರಡನೇದಾಗಿ ನಮ್ಮ ಮುಖದಿಂದ ಬಾಬಾ ಪ್ರತ್ಯಕ್ಷ ಆಗ್ಬೇಕು. ಆ ರೀತಿ ಆಗಿದ್ದೀರಾ? ಬಾಪಕಿ ದಿಲ್ ಪಸಂದ್ ಸ್ಥಿತಿ ಜಾನ್ತೆ ಹೋನಾ? ನನ್ನ ದಿಲ್ಲಿಗೆ ಪಸಂದಾಗುವಂತಹ ಸ್ಥಿತಿ ಯಾವ್ದಂತ ತಮ್ಗೆ ಗೊತ್ತಲ್ವಾ? ಹೇಳಿ, ಬಾಬರವರ ದಿಲ್ ಪಸಂದ್ ಸ್ಥಿತಿ ಯಾವುದು? ನಿಂಗೇನ್ ಬೇಕಾರೆ ಹೇಳು ಬಾಬಾ, ನಾನು ಹಂಗಿರ್ತೀನಿ, ನಿನ್ನ ಹೃದಯಕ್ಕೆ ಒಪ್ಪುವ ಸ್ಥಿತಿ ನಾನು ಯಾವ ರೀತಿ ಇರ್ಬೇಕು ಹೇಳು. ಬಾಪ್ಕ ದಿಲ್ ಪಸಂದ್ ಸ್ಥಿತಿ ಕೌನ್ಸಿ ಹೈ? ಒಮ್ಮೆನಂದ್ರು ಬಾಬಾ ಬಾಪ್ ಸಮಾನ ಆಗ್ಬೇಕಂತ, ಎರಡನೇದಂದ್ರು ಬಾಬಾ ಮುಖದಲ್ಲಿ ಬಾಬಾ ಪ್ರತ್ಯಕ್ಷವಾಗಿ ಕಾಣ್ಬೇಕ. ಪ್ರತಿಯೊಂದು ಮಕ್ಕಳು ಈ ರೀತಿ ಇರ್ಬೇಕು ಸ್ಥಿತಿ. ಬಾಪಕ್ಕೆ ದಿಲ್ ಪಸಂದ್ ಸ್ಥಿತಿ ಹೈ ಹಿ ಸಂಪೂರ್ಣ ಪವಿತ್ರತಾ. ಬಾಬರವರ ಹೃದಯಕ್ಕೆ ಮೆಚ್ಚುಗೆಯಾದಂತ ಸ್ಥಿತಿ ಯಾವುದಂತಂದ್ರೆ ಸಂಪೂರ್ಣ ಪವಿತ್ರತೆ. ಸಂಪೂರ್ಣ ಪವಿತ್ರತೆ. ನಾವು ಸಂಪೂರ್ಣ ಪವಿತ್ರವಾಗಿದ್ರೆ ಬಾಬನಿಗೆ ನಮ್ಮನ್ನು ಕಂಡಾಗ ಪಸಂದ್ ಆಗ್ತದೆ. इस ब्राह्मण जन्म का फाउंडेशन भी संपूर्ण पवित्रता है. ಈ ಬ್ರಾಹ್ಮಣ ಜೀವನದ ತಳಹದಿ ಸಂಪೂರ್ಣ ಪವಿತ್ರತೆ. ಸಂಪೂರ್ಣ ಪವಿತ್ರತಾ ಕಿ ಗುಹ್ಯತಾ ಕೋ ಜಾನ್ತೆ ಹೋ? ಸಂಪೂರ್ಣ ಪವಿತ್ರತೆಯ ಗುಹ್ಯತೆಯನ್ನ ತಿಳ್ಕೊಂಡಿದ್ದೀರಾ? ಏನು ಸಂಪೂರ್ಣ ಪವಿತ್ರತೆ ಅಂದ್ರೆ? ಇವತ್ತು ಬಾಬಾ ಸ್ಪೆಷಲ್ ಮಾತು ಹೇಳ್ತಾರೆ.
ಕಳೆದ ಮುರಳಿಯಲ್ಲಿ ಅಂದ್ರು ಬಾಬಾ, ಓಕೆ, ಕೆಟ್ಟ ಆಲೋಚನೆ ಇಲ್ಲ ಮಕ್ಕಳ ಹತ್ರ, ನೆಗೆಟಿವ್ ಆಲೋಚನೆನೂ ಇಲ್ಲ, ವಿಷಪೂರಿತ ಈರ್ಷ್ಯ ದ್ವೇಷದ ಆಲೋಚನೆಗಳು ಇಲ್ಲ. ಆದ್ರೆ ಮಕ್ಕಳ ಹತ್ರ ಏನಿದೆ? ವ್ಯರ್ಥ ಆಲೋಚನೆ ಇದೆ. ಕೆಟ್ಟದೇನಲ್ಲ, ಆದ್ರೆ ವೇಸ್ಟ್ ಆಲೋಚನೆ ಇದೆ. ಇವತ್ತು ಇನ್ನೂ ಒಂದು ಹಂತಕ್ಕೆ ನಮ್ಮನ್ನ ಬಾಬಾ ಕರ್ಕೊಂಡು ಹೋಗ್ತಿದ್ದಾರೆ. ಸಂಪೂರ್ಣ ಪವಿತ್ರವಾಗಿರುವುದು ಬಾಬನ ದಿಲ್ ಪಸಂದ್ ಸ್ಥಿತಿ. ನಾವು ಸಂಪೂರ್ಣ ಪವಿತ್ರ ಇರಬೇಕು. ಹಾಗಾದ್ರೆ ಅದರ ಗುಹ್ಯತೆಯನ್ನ ತಿಳ್ಕೊಂಡಿದ್ದೀರಾ? संकल्प और स्वप्न में भी रिंचक मात्र अपवित्रता का नाम निशान ना हो. ಸಂಕಲ್ಪ ಮತ್ತು ಸ್ವಪ್ನದಲ್ಲಿಯೂ ಅಪವಿತ್ರತೆಯ ನಾಮ್ ನಿಶಾನ್ ಸಹ ಇರಕೂಡದು. ಸಂಕಲ್ಪ ಸ್ವಪ್ನದಲ್ಲಿಯೂ, ನಿಮ್ಮ ಭಾಷೆಯಲ್ಲಿ ಹೇಳಿ, ಕನಸಲ್ಲೂ ಮನಸ್ಸಲ್ಲೂ ಅಂಶ ಮಾತ್ರನು अपवित्रತೆಯ नाम निशान ಇರಕೂಡದು. बाप दादा आजकल के समय की समीपता प्रमाण बार बार अटेंशन खींचवा रहे हैं. ಈಗ ವರ್ತಮಾನ ಸಮಯವನ್ನ ನೋಡಿದ್ರೆ ಬಾರಿ ಬಾರಿ ಮಕ್ಕಳನ್ನ ಬಾಬಾ ಸೆಳಿತಾ ಇದ್ದಾರೆ. ಯಾವ ಪುರುಷಾರ್ಥ ಮಾಡ್ಬೇಕು, ಏನ್ ಮಾಡ್ಬೇಕು? ಸಂಪೂರ್ಣ ಪವಿತ್ರ ಆಗ್ಬೇಕು ಮಕ್ಕಳು, ಆ ಸ್ಥಿತಿಯನ್ನ ಪಡ್ಕೋಬೇಕು. ಬಾಬಾ ಬಾರಿ ಬಾರಿ ಮಕ್ಕಳಿಗೆ ಅಟೆನ್ಷನ್ ಕೊಡ್ತಾ ಇದ್ದಾರೆ. ಸಂಪೂರ್ಣ ಪವಿತ್ರತಾಕ್ಕೆ ಹಿಸಾಬ್ಸೆ, ಹಾಗಾದ್ರೆ ಸಂಪೂರ್ಣ ಪವಿತ್ರತೆ ಈ ಲೆಕ್ಕವನ್ನ ನೋಡಿದ್ರೆ ವ್ಯರ್ಥ ಸಂಕಲ್ಪ ಯಹ ಬಿ ಸಂಪೂರ್ಣತಾ ನಹಿ ಹೈ. ವ್ಯರ್ಥ ಸಂಕಲ್ಪ ನಮ್ಮ ಹತ್ರ ಇದ್ರೂ ಅದು ಸಂಪೂರ್ಣ ಪವಿತ್ರತೆ ಅಲ್ಲ. ವ್ಯರ್ಥ ಸಂಕಲ್ಪ ಇದ್ರೂ ಸಂಪೂರ್ಣ ಪವಿತ್ರತೆ ಅಲ್ಲ. तो ಚೆಕ್ ಕರೋ, ವ್ಯರ್ಥ ಸಂಕಲ್ಪ ಚಲ್ತೆ ಹೇ, ಚೆಕ್ ಮಾಡ್ಕೊಳ್ಳಿ. ವ್ಯರ್ಥ ಸಂಕಲ್ಪ ಏನಾರು ನಡೀತಾ ಇದೆಯಾ? ವ್ಯರ್ಥ ಸಂಕಲ್ಪ ಇತ್ತಂದ್ರೆ ಬಾಬರವರ ದಿಲ್ ಪಸಂದ್ ಸ್ಥಿತಿ ಇದೆಲ್ಲ ಸಂಪೂರ್ಣ ಪವಿತ್ರತೆ, ಸಂಪೂರ್ಣ ಪವಿತ್ರತೆ ಅಲ್ಲ. ವ್ಯರ್ಥ ಸಂಕಲ್ಪ ಕನಸು ಮನಸ್ಸಿನಲ್ಲಿಯೂ ಇರಬಾರ್ದು, ಅಂಶ ಮಾತ್ರನೇ ಇರಬಾರ್ದು, ನಾಮ್ ನಿಶಾನೂ ಇರಬಾರ್ದು. ಬಾಬಾ ತಿಳಿಸ್ತಿದ್ದಾರೆ, ಕಿಸಿ ಬಿ ಪ್ರಕಾರಕ್ಕೆ ವ್ಯರ್ಥ ಸಂಕಲ್ಪ ಸಂಪೂರ್ಣತಾ ಸೆ ದೂರ್ ತೋ ನಹೀ ಕರ್ತೆ. ಚೆಕ್ ಮಾಡ್ಕೊಳ್ಳಿ, ಯಾವುದೇ ವ್ಯರ್ಥ ಸಂಕಲ್ಪ ನನ್ನನ್ನು ಸಂಪೂರ್ಣತೆಯಿಂದ ದೂರ ಕರ್ಕೊಂಡು ಹೋಗ್ತಾ ಇಲ್ಲಲ್ಲ. जितना जितना पुरुषार्थ में आगे बढ़ते जाते हैं उतना रॉयल रूप के व्यर्थ संकल्प व्यर्थ समय तो समाप्त नहीं कर रहे हैं. ಎಷ್ಟೆಷ್ಟು ಪುರುಷಾರ್ಥದಲ್ಲಿ ನಾವು ಮುಂದುವರಿತಾ ಇದ್ದೀವೋ ಆವಾಗ ರಾಯಲ್ ರೂಪದ ವ್ಯರ್ಥ ಸಂಕಲ್ಪಗಳು, ರಾಯಲ್ ರೂಪದ ವ್ಯರ್ಥ ಸಮಯ ಬಾಬಾ ಅಂತಾರೆ ಅದು ಸಮಾಪ್ತಿ ನಹಿ ಕರ್ ರಹೆ ಹಿ. ಎಷ್ಟು ಪುರುಷಾರ್ಥದಲ್ಲಿ ಮುಂದುವರಿತಾ ಇದ್ದೀವಿ, ಈ ರಾಯಲ್ ರೂಪದ ವ್ಯರ್ಥ ಸಂಕಲ್ಪ ವ್ಯರ್ಥ ಸಮಯ ಸಮಾಪ್ತಿಯಾಗಿಲ್ವಾ? ರಾಯಲ್ ರೂಪಮೇ, ರಾಯಲ್ ರೂಪದಲ್ಲಿ ವ್ಯರ್ಥ ಸಂಕಲ್ಪ ಹೆಂಗ್ ಬರ್ತದೆ? ಯಾವಾಗ ಬರ್ತದೆ? ಯಾತಕ್ಕಾಗಿ ಬರ್ತದೆ? ರಾಯಲ್ ರೂಪದಲ್ಲಿ. ಬಾಬಾ ಹೇಳ್ತಾರೆ ವ್ಯರ್ಥ ಸಂಕಲ್ಪ ಬರ್ಲಿಕ್ಕೆ ಎರಡು ಕಾರಣ. ಒಂದು ಅಭಿಮಾನ, ಎರಡನೇದ್ದು ಅಪಮಾನ. ಅಭಿಮಾನ अपमान व्यर्थ संकल्प के रूप में वार तो नहीं करते. ಅಭಿಮಾನದ ರೂಪದಲ್ಲಿ ಅಪಮಾನದ ರೂಪದಲ್ಲಿ ವ್ಯರ್ಥ ಸಂಕಲ್ಪ ದಾಳಿ ಮಾಡ್ತಾ ಇಲ್ಲಲ್ವಾ? ಅಗರ್ ಅಭಿಮಾನ ರೂಪ ಮೇ ಕೋಯಿ ಬಿ, ಅಭಿಮಾನ ರೂಪದಲ್ಲಿ ಹೆಂಗ್ ಬರ್ತದೆ? ಅಭಿಮಾನ ರೂಪದಲ್ಲಿ ಹೆಂಗ್ ಬರ್ತದೆ? ಕೋಯಿ ಬಿ ಪರಮಾತ್ಮ ದೇನುಕೋ ಅಪನಿ ವಿಶೇಷತಾ ಸಮಸ್ತೆ. ಪರಮಾತ್ಮ ಕೊಟ್ಟಂತ ಕೊಡುಗೆ ಅದು ನಂದು ಅಂತ ವಿಶೇಷತೆ ಅಂತ ತಿಳ್ಕೊಂಡ್ಬಿಡ್ತಾರೆ. ನೋಡಿದ್ರೆ ಬಾಬಾ ಕೊಟ್ಟದ್ದು ಆದರೆ ನಂದು. ಬಾಬಾ ತಿಳಿಸ್ತಾರೆ ಬಾಬಾ ಕೊಟ್ಟಂತ ಕೊಡುಗೆಯನ್ನ ವಿಶೇಷತೆಯನ್ನ ನನ್ನದು ಅಂತ ತಿಳ್ಕೊಳ್ಳುವಂಥದ್ದು. ಬಾಬಾ ಹೇಳ್ತಿದ್ದಾರೆ ಇದು ಏನಾಗಿದೆ? ವ್ಯರ್ಥ. परमात्मा देन को अपनी विशेषता समझते ही उस विशेषता का भी अभिमान नीचे ले आता है. ಆಕ್ಚುಲಿ ಬಾಬಾ ಕೊಟ್ಟದ್ದು ಆ ವಿಶೇಷತೆ, ಆದರೆ ಅದು ನಂದು.
ಅಂತ ತಿಳ್ಕೊಳ್ಳೋದು ಸಹಿತ ಬಾಬಾ ಹೇಳ್ತಾರೆ, ಈ ಅಭಿಮಾನ ನಮ್ಮನ್ನ ಕೆಳಗಿಳಿಸ್ತದೆ. ವಿಘ್ನ ರೂಪ ಬಂಜಾತ ಹೇ, ವಿಘ್ನ ರೂಪವನ್ನ ತಾಳ್ತದೆ. ಅದು ಕೊಟ್ಟದು ಬಾಬಾ ಹೌದಲ್ಲ? ಅದು ನನ್ನ, ಅದು ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಏನಾಯ್ತು? ನೀವೆಲ್ಲಿಂದ ಕೊಡ್ತೀರಿ? ನಿಮ್ದು ಯಾವ್ದದಿದೆ? ನನ್ನದನ್ನೋದು ಏನಿದೆ? ಪರ್ಸನಲ್ ಆಗಿ ನಾನ್ ನಿಮ್ಗೆ ಕೊಡ್ತಿದ್ದೀನಿ. ಬಾಬಾ ಹೇಳ್ತಾರೆ, ಅದು ಕೊಟ್ಟದ್ದು ಯಾರ್ದದ್ದು? ಬಾಬಂದು. ಮತ್ತೆ ನಾನು ಕೊಡ್ತಾ ಇದ್ದೀನಿ ಅಥವಾ ವಿಶೇಷತೆ ಅದು ನಂದದು ಅಂತ ಅಂದರೆ ಏನಂತಾರೆ ಬಾಬಾ? ಏನಂತಾರೆ? ಇದು ವ್ಯರ್ಥ, ಅಭಿಮಾನ ರೂಪದಲ್ಲಿ ಬರ್ತದೆ. अभिमान भी सूक्ष्म रूप में यही आता, जानते हो ना? मेरापन आया, मेरा नाम, मेरा मान, मेरा शान होना चाहिए. ನನ್ನ ಹೆಸರು ಬರಬೇಕು, ನಾನು ಕೊಟ್ಟದಂತ ಅನಿಸ್ಬೇಕು, ನನ್ನ ಜೊತೆಗೆ ಸಂಬಂಧ ಬರಬೇಕು, ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಇದು ಏನಿದು? ಇದೇನು? ಇದು ಅಭಿಮಾನ. मेरापन ನಾನು, मेरापन आया, मेरा नाम आया, शान मान, ये मेरापन अभिमान का रूप ले लेता है. ಇದೇನಾಗ್ತದೆ? ಅಭಿಮಾನದ ರೂಪವನ್ನ ತಾಳ್ತದೆ. ನಾನು ಮಾಡೋದು, ನಾನು ಕೊಡೋದು, ನನ್ನಿಂದ, ನನ್ ವಿಶೇಷತೆ ಅಂದ್ರೆ ಇದು ಅಭಿಮಾನದ ರೂಪವನ್ನ ತಾಳ್ತದೆ. ಯಹ ವ್ಯರ್ಥ ಸಂಕಲ್ಪ ಬಿ ಸಂಪೂರ್ಣತಾ ಸೆ ದೂರ ಕರ್ ಲೇತೆ. ಈ ರೀತಿ ವ್ಯರ್ಥ ಇದ್ರೂ ಅವ್ರು ಸಂಪೂರ್ಣ ಆಗೋದಿಲ್ಲ. ನಮ್ಮನ್ನ ಸಂಪೂರ್ಣತೆಯಿಂದ ದೂರ ಕರೆದೊಯ್ತದೆ. ಕ್ಯೋಂಕಿ ಬಾಪ್ತಾದ ಯಹಿ ಚಾತೆ ಹಿ. ಹಂಗ್ರೆ ಬಾಬಾ ಏನ್ ಬಯಸ್ತಾರೆ? ಬಾಬಾ ಏನ್ ಬಯಸ್ತಾರೆ? ಅಭಿಮಾನ ಬೇಡಪ್ಪ. ಹಂಗಾರೆ ಹೆಂಗಿರ್ಬೇಕು? ಸ್ವಮಾನ್, ನ ಅಭಿಮಾನ್, ನ ಅಪಮಾನ್. ಹೇಗಿರ್ಬೇಕು? ಸ್ವಮಾನದಲ್ಲಿರ್ಬೇಕು. ಅಭಿಮಾನನೂ ಬೇಡ, ಅಪಮಾನನೂ ಬೇಡ, ನಾನು ಅನ್ನೋದೇ ಬೇಡ. ಯಹಿ ಕಾರಣ ಬಂತೆ ವ್ಯರ್ಥ ಸಂಕಲ್ಪ ಅನೇಕ. ಇದೇ ಕಾರಣ. ಯಾವುದಕ್ಕೋಸ್ಕರ? ವ್ಯರ್ಥ ಸಂಕಲ್ಪ ಬರ್ಲಿಕ್ಕೆ ಇದುವೇ ಕಾರಣ. बाप दादा हर बच्चे को डबल मालिकपन के निश्चय और नशे में देखना चाहते हैं. ಮಕ್ಕಳನ್ನ ಬಾಬಾ ಡಬಲ್ ಮಾಲೀಕತನದ ನಿಶ್ಚಯ ಮತ್ತು ನಶೆಯನ್ನ ನೋಡ್ಲಿಕ್ಕೆ ಬಯಸ್ತಿದ್ದಾರೆ. ಯಾವುದು ಡಬಲ್ ಮಾಲೀಕ? ಆತ್ಮ ಡಬಲ್ ಮಾಲೀಕ. ಈ ನಿಶ್ಚಯ ಮತ್ತು ನಶೆಯನ್ನ ಬಾಬಾ ನೋಡ್ಲಿಕ್ಕೆ ಬಯಸ್ತಿದ್ದಾರೆ. ಡಬಲ್ ಮಾಲೀಕಪನ್ ಕ್ಯಾ ಹೈ? ಏನು ಡಬಲ್ ಮಾಲೀಕತನ ಅಂದ್ರೆ? ಒಂದನೇದು, ಬಾಪ್ ಕೆ ಖಜಾನೋ ಕೆ ಮಾಲಿಕ್. ಬಾಬರವರ ಖಜಾನೆಗಳಿಗೆ ಮಾಲೀಕ. ಬಾಬನ ಹತ್ರ ಏನೇನ್ ಖಜಾನೆ ಇದೆ? ಅದು ನನ್ನ ಖಜಾನೆ. ಬಾಬನ ಖಜಾನೆಗಳಿಗೆ ಮಾಲೀಕ. ದೂಸರಾ, ಸ್ವರಾಜ್ಯಕ್ಕೆ ಮಾಲಿಕ್, ಸ್ವರಾಜ್ಯಕ್ಕೆ ಮಾಲೀಕ. ದೋನೋ ಹಿ ಮಾಲೀಕಪನ್. ಬಾಬಾ ಅಂತಾರೆ ಎರಡು ಮಾಲೀಕತನ. ತಂದೆಯ ಖಜಾನೆಗಳಿಗೆ ಮಾಲೀಕ, ಸ್ವರಾಜ್ಯಕ್ಕೆ ಮಾಲೀಕ. ಇದು ಕಳೆದ ಭಾನುವಾರದ ಮುರಳಿಯಲ್ಲಿ ಬಾಬಾ ಬಹಳ ಸುಂದರ ಹೇಳಿದ್ದಾರೆ. ಹರೇಕ್ ಬಚ್ಚ ಸ್ವರಾಜ್ಯ ಅಧಿಕಾರಿ ರಾಜ ಬಚ್ಚ ಹೈ. ಸ್ವರಾಜ್ಯ ಆತ್ಮ ಜ್ಯೋತಿ ರಾಜ. ಮನಸ್ಸು ಬುದ್ಧಿ ಸಂಸ್ಕಾರದ ಮೇಲೆ, ಪಂಚ ಇಂದ್ರಿಯಗಳ ಮೇಲೆ ಆತ್ಮ ಜ್ಯೋತಿ ಏನಾಗಿದ್ದೀನಿ? ರಾಜನಾಗಿ. ಅವನ ಹತ್ರ ಕಂಟ್ರೋಲಿಂಗ್ ಪವರ್ ಮತ್ತೆ ರೂಲಿಂಗ್ ಪವರ್ ಇರಬೇಕು. ಎಂದಿಗೂ ಕಣ್ಣು ಮೋಸ ಮಾಡೋದು, ಬಾಯಿ ಮೋಸ ಮಾಡೋದು, ಕಿವಿ ಮೋಸ ಮಾಡೋದು ಆಗ್ಬಾರ್ದು. ಆತ್ಮರಾಜ ಅಂತ ಬಾಬಾ ಕಳೆದ ಮುರಳಿಯಲ್ಲಿ ಹೇಳಿದ್ದಾರೆ. ಆ ರೀತಿ ನಾನು ಆತ್ಮ ಸ್ವರಾಜ್ಯಕ್ಕೆ ಮಾಲಿಕ್, सर्व खजानों के मालिक. दोनों ही मालिकपन है. सभी बालक भी हो, मालिक भी हो. ನಾವೆಲ್ಲರೂ ಬಾಬರವರ ಬಾಲಕರೂ ಹೌದು, ನಾವು ಮಾಲೀಕರು ಹೌದು. ಲೇಕಿನ್ ಬಾಪ್ ದಾದಾನೆ ದೇಖಾ ಬಾಲಕ ತೋ ಸಭಿ ಹೈ. ಬಾಬಾ ನೋಡ್ತಾರೆ ಎಲ್ಲರನ್ನ, ಎಲ್ಲರೂ ಬಾಲಕರು. ಕ್ಯೋಂಕಿ ಸಭಿ ಕೇತೆ, ನಾವೆಲ್ಲರೂ ಬಾಬನ ಬಾಲಕರು. ಹಾಗಾದ್ರೆ ಎಲ್ಲರ ಬಾಯಲ್ಲಿ ಯಾವ ಶಬ್ದ ಬರ್ತದೆ? ನನ್ ಬಾಬನ ಬಾಲಕ, ನನ್ ಬಾಬನ ಮಗು ಅನ್ನುವಾಗ ಯಾವ ಶಬ್ದ ಬರ್ತದೆ? ಮೇರಾ ಬಾಬಾ. ಯಾವ ಶಬ್ದ ಬರ್ತದೆ? ಮೇರಾ ಬಾಬಾ. ಮೇರಾ ಬಾಬಾ ಅರ್ಥಾತ್ ಮೈ ಬಾಲಕ್. ಹೌದಾ?
ನನ್ನ ಬಾಬಾ, ನನ್ನ ತಂದೆ ಅನ್ನುವಾಗ ನಾನು ಬಾಲಕ ಆಗ್ತೀನಿ. ಮೇರಾ ಬಾಬಾ ಅಂದರೆ ನಾನು ಬಾಲಕ. ಲೇಕಿನ್ ಬಾಲಕ ಕೆ ಸಾಥ್ ದೋನೋ ಪ್ರಕಾರಕ್ಕೆ ಮಾಲೀಕ. ನಾನು ಬಾಲಕನೂ ಹೌದು, ಎರಡು ಪ್ರಕಾರದ ಮಾಲೀಕನೂ ಹೌದು. ಯಾವ್ದು ಎರಡು ಪ್ರಕಾರದ ಮಾಲೀಕ? ತಂದೆ. ನಾನು ಬಾಲಕ ಅಂದ್ರೆ ಅವನ ಖಜಾನೆ ಯಾರಿಗೆ? ನನಗೆ. ನಾನು ಬಾಲಕನೇ ಏನಾಗ್ತೀನಿ? ಅವನ ಖಜಾನೆಗೆ ಮಾಲೀಕ ಆಗ್ತೀನಿ. ಇನ್ನೊಂದು ಯಾವ್ದು ಮಾಲೀಕ? स्वराज्य के मालिक. तो मालिकपन में नंबरवार हो जाते. मैं बालक सो मालिक भी हूँ. वर्षे का खजाना प्राप्त है. ನಾನು ಬಾಲಕ, ಬಾಬರವರ ಖಜಾನೆಗಳಿಗೆ ಮಾಲೀಕ. ಅವನ ಆಸ್ತಿ ನನಗೆ ಖಜಾನೆ ಪ್ರಾಪ್ತಿಯಾಗಿದೆ. इसलिए बालकपन का निश्चय और नशा रहता है. ನಾನು ಬಾಬನ ಬಾಲಕ, ಮೇರಾ ಬಾಬಾ, ನಾನು ಬಾಬನ ಬಾಲಕ, ಎಲ್ಲ ಖಜಾನೆಗಳಿಗೆ ನಾನು ಮಾಲೀಕ. ಬಾಬಾ ತಿಳಿಸ್ತಿದ್ದಾರೆ ಇದು ನಿಶ್ಚಯ ಮತ್ತೆ ನಶೆ रहता है. लेकिन मालिकपन का प्रैक्टिकल में निश्चय का नशा उसमें नंबरवार हो जाता. ನಾನು ಬಾಬರವರ ಖಜಾನೆಗೆ ನಾನು ಅಧಿಕಾರಿ, ನಾನು ಬಾಲಕ, ಇದು ಓಕೆ. ಆದರೆ ನಾನು ಮಾಲೀಕ ಅನ್ನೋದು ಪ್ರಾಕ್ಟಿಕಲ್ ತರುವಲ್ಲಿ ನಿಶ್ಚಯ ಮತ್ತೆ ನಶೆ ಹೆಚ್ಚು ಕಡಿಮೆ ಆಗ್ತದೆ. ಬಾಲಕ ಓಕೆ, ಖಜಾನೆಗಳಿಗೆ ಮಾಲೀಕ ನಾನು ಓಕೆ. ಆದರೆ ಈ ಮಾಲೀಕತನವನ್ನ ಪ್ರಾಕ್ಟಿಕಲ್ ಆಗಿ ನಿಶ್ಚಯ ಮತ್ತೆ ನಶೆ ಏನಿದೆ ಅದು ನಂಬರ್ ಹೆಚ್ಚು ಕಡಿಮೆ ಆಗ್ತದೆ. ಸ್ವರಾಜ್ಯ ಅಧಿಕಾರಿ ಮಾಲೀಕ್. ನನ್ನ ಆತ್ಮ ಸ್ವರಾಜ್ಯಕ್ಕೆ ಅಧಿಕಾರಿ, ನನ್ನ ಆತ್ಮ ಮಾಲೀಕ. ಇದರಲ್ಲಿ ವಿಘ್ನ ಬರ್ತದೆ. ಬಾಲಕ ಅನ್ನೋದ್ರಲ್ಲಿ ಓಕೆ, ಅವನ ಆಸ್ತಿಗೆ ನಾನು ಹಕ್ಕುದಾರ ಇದ್ದೀನಿ, ಎಲ್ಲ ಖಜಾನೆಗಳಿಗೆ ನಾನು ಬಾಬನ ಮಗು ಆಗಿದ್ದೀನಿ, ಮೇರಾ ಬಾಬಾ, ನಾನು ಬಾಬನ ಬಾಲಕ, ಎಲ್ಲ ಓಕೆ. ಮಾಲೀಕ ಅಂತ ಅನ್ನುವ ನಿಶ್ಚಯ ಮತ್ತೆ ನಶೆಯಲ್ಲಿ ನಂಬರ್ ಹೆಚ್ಚು ಕಡಿಮೆ ಆಗ್ತದೆ. ಅಲ್ಲಿ ಯಾವುದು ವಿಘ್ನ ಬರ್ತದೆ? ಆತ್ಮ ಜ್ಯೋತಿ ನಾನು ಮಾಲೀಕನಾಗಿದ್ದೀನಾ? ಒಂಥರ ಚೆಕ್ ಮಾಡಿ. ಆತ್ಮ ಜ್ಯೋತಿ ಮಾಲೀಕತನದ ಸ್ಥಿತಿ, ನಿಶ್ಚಯ, ನಶೆ ಕರೆಕ್ಟ್ ಇದೆನಾ? ಬಾಬಾ ತಿಳಿಸ್ತಾರೆ ಇಸ್ಮೆ ವಿಶೇಷ ವಿಘ್ನ ಡಾಲ್ತಾ ಹೈ ಮನ್. ಇದರಲ್ಲಿ ಮುಖ್ಯವಾಗಿ ವಿಘ್ನ ಹಾಕುದು ಯಾವುದು? ಮನಸ್ಸು. ಮನಸ್ಸು ವಿಘ್ನ ಹಾಕ್ತದೆ. ರಾಜ ಯಾರು? ಆತ್ಮ. ಮನಸ್ಸೇನೋ ಮಂತ್ರಿ. ಈ ಮಂತ್ರಿ ವಿಘ್ನ ಹಾಕ್ತಾನೆ. मन के मालिक बन कभी भी मन के परवश नहीं हो. ಮನಸ್ಸಿನ ಮಾಲೀಕ ಆತ್ಮಜ್ಯೋತಿ. ಆದರೆ ಮನಸ್ಸು ಪರವಶ ಆಗಬಾರದು. ಕೇತೆ ಹಿ ಸ್ವರಾಜ್ಯ ಅಧಿಕಾರಿ. ಸ್ವರಾಜ್ಯ ಅಧಿಕಾರಿ ಅರ್ಥಾತ್ ರಾಜ. ಸ್ವರಾಜ್ಯ ಅಧಿಕಾರಿ ಯಾರು? ಆತ್ಮ. ಸ್ವರಾಜ್ಯಕ್ಕೆ ಅಧಿಕಾರಿ ಅಂದ್ರೆ अर्थ नाना आत्मा राजा. जैसे ब्रह्मा बाप ने हर रोज चेकिंग कर मन के मालिक बन विश्व के मालिक का अधिकार प्राप्त कर लिया. ಬ್ರಹ್ಮ ಬಾಬರವರು ಪ್ರತಿನಿತ್ಯನು ತಮ್ಮನ್ನ ಚೆಕ್ಕಿಂಗ್ ಮಾಡಿಕೊಂಡು ಮನಸ್ಸಿನ ಮಾಲೀಕನಾಗಿ ನೆಕ್ಸ್ಟ್ ಅವರು ವಿಶ್ವದ ಮಾಲೀಕತ್ವದ ಅಧಿಕಾರವನ್ನ ಪ್ರಾಪ್ತಿ ಮಾಡ್ಕೊಂಡ್ರು. ಪ್ರತಿದಿನ ಬ್ರಹ್ಮ ಬಾಬರವರು ಚೆಕ್ ಮಾಡ್ಕೊತಿದ್ರು. ಎಲ್ಲ ಓಕೆ ಅಲ್ವಾ? ನನ್ನ ಆತ್ಮ ರಾಜ, ಎಲ್ಲ ಮನ ಬುದ್ಧಿ ಸಂಸ್ಕಾರ ಹೆಂಗಿದೆ, ಕರ್ಮೇಂದ್ರಿಯಗಳೆಲ್ಲ ಹೆಂಗಿದೆ ಎಲ್ಲ. ಯಾಕೆಂದ್ರೆ ರಾಜ ಮನ್ಚೀತ, ಇಂದ್ರಿಯ ಚೀತ, ಪ್ರಕೃತಿ ಚೀತ, ಮಾಯಾ ಚೀತ. ಅವನು ಗೆಲ್ಬೇಕವನು. ಆತ್ಮ ಜ್ಯೋತಿ ರಾಜ. ಇದು ಬ್ರಹ್ಮ ಬಾಬಾ ಪ್ರತಿನಿತ್ಯನು ಸಹಿತ ಸೂಕ್ಷ್ಮವಾಗಿ ಚೆಕ್ ಮಾಡಿಕೊಂಡು ಅವರು ವಿಶ್ವದ ಮಾಲೀಕತ್ವದ ಅಧಿಕಾರವನ್ನ ಪ್ರಾಪ್ತಿ ಮಾಡಿಕೊಂಡ್ರು. ಐಸೆ मन बुद्धि राजा के हिसाब से मंत्री है. ಆತ್ಮ ರಾಜ, ಮನಸ್ಸು ಮತ್ತೆ ಬುದ್ಧಿ ಮಂತ್ರಿಗಳು. ಮಂತ್ರಿ ಯಾರು ಹೇಳ್ದಂಗೆ ಕೇಳ್ಬೇಕು? ರಾಜ ಹೇಳ್ದಂಗೆ ಕೇಳ್ಬೇಕು. ಆದ್ರೆ ಮಂತ್ರಿ ಪರವಶ ಆಗೋದು ತಪ್ಪಾಗ್ತದೆ. ಆವಾಗ ರಾಜ್ಯ ಬರೋ ದರ್ಬಾರ ಹೆಂಗ್ ನಡೀತದೆ? ಬಾಬಾ ಅಂತಾರೆ ಆತ್ಮ ರಾಜ, ಮನಸ್ಸು ಮತ್ತೆ ಬುದ್ಧಿ मंत्री. ये व्यर्थ संकल्प भी मन में उत्पन्न होते हैं, तो मन व्यर्थ संकल्प के वश कर देता.
ಈ ಮಂತ್ರಿ ಏನ್ ಮಾಡ್ತಾನೆ? ವ್ಯರ್ಥ ಸಂಕಲ್ಪ ಮಾಡ್ತಾನೆ. ವ್ಯರ್ಥ ಸಂಕಲ್ಪಕ್ಕೆ ವಶ ಆಗ್ತಾನೆ. ಈಗಾಗ್ಲೇ ಹೇಳಿದ್ರು ಬಾಬಾ, ವ್ಯರ್ಥ ಸಂಕಲ್ಪ ಬರುವುದು ಯಾವುದರಿಂದ? ಅಭಿಮಾನ ಮತ್ತು ಅಪಮಾನ. ನಾನು, ನನ್ನ ವಿಶೇಷತೆ, ಬಾಪಕದೇನನ್ನೋದನ್ನ ಮರ್ತು ಬಿಟ್ಟು ಅಭಿಮಾನ ರೂಪದಲ್ಲಿ, ಅಪಮಾನ ರೂಪದಲ್ಲಿ ಬರ್ತದೆ. ಅದಕ್ಕೋಸ್ಕರ ವ್ಯರ್ಥ ಸಂಕಲ್ಪಕ್ಕೆ ಮನಸ್ಸು ವಶ ಆಗ್ತದೆ. ಅಗರ್ ಆರ್ಡರ್ ಸೆ ನೈ ಚಲಾತೆ, ಆತ್ಮಜ್ಯೋತಿ ಆರ್ಡರ್ ಮಾಡ್ತದೆ, ಆದರೆ ಮನಸ್ಸು ವ್ಯರ್ಥ ಸಂಕಲ್ಪ ಮಾಡ್ತದೆ. ತೋ ಮನ್ ಚಂಚಲ್ ಬನ್ನೇಕೆ ಕಾರಣ ಪರವಶ ಕರ್ಲೇತ. ಹಂಗಾರೆ ಆತ್ಮನಿಗೆ ಗೊತ್ತಿಲ್ವಾ, ನನಗೆ ನಾನು ನಂದು ಈ ರೀತಿ ಅಭಿಮಾನದಲ್ಲಿ ಬರಬಾರದು, ನಾನು ಎಲ್ಲ ಬಾಬಂದು ಮಾಡಿಸೋನು ಬಾಬಾ, ಈ ಟೈಪ್ ಗೊತ್ತಿದೇನೋ ಇಲ್ಲ ನಮಗೆ. ಗೊತ್ತಿದ್ರು ಸಹಿತ ಮನಸ್ಸು ವ್ಯರ್ಥ ಸಂಕಲ್ಪವನ್ನ ಮಾಡ್ತದೆ. ಅಂದ್ರೆ ಮನಸ್ಸು ಚಂಚಲ, ಅಂದ್ರೆ ಮನಸ್ಸು ಪರವಶ. ಯಾರ ವಶ ಇಲ್ಲ? ರಾಜನ ವಶ ಇಲ್ಲ, ಮನಸ್ಸು ಪರವಶ. ರಾಜ ಆರ್ಡರ್ ಮಾಡ್ತಾನೆ, ಆರ್ಡರ್ ಪ್ರಕಾರ ಮಂತ್ರಿ ಏನ್ ಮಾಡ್ಬೇಕು? ಕೇಳ್ಬೇಕು. ತೋ ಚೆಕ್ ಕರೋ, ಚೆಕ್ ಮಾಡ್ಕೊಳ್ಳಿ, ರಾಜ ಹೆಂಗಿದ್ದಾನೆ? ಪವರ್ಫುಲ್ ಇದ್ದಾನ? ರೂಲಿಂಗ್ ಪವರ್, ಕಂಟ್ರೋಲಿಂಗ್ ಪವರ್ ಎಲ್ಲ ಮನಸ್ಸು ಹೇಳ್ದಂಗೆ ಕೇಳ್ತದ? ರಾಜ ಆರ್ಡರ್ ಮಾಡ್ದಂಗೆ ಕೇಳ್ಬೇಕು. ವ್ಯರ್ಥ ಸಂಕಲ್ಪ ಮಾಡಬಾರ್ದಂದ್ರೆ ಮಾಡಬಾರ್ದು. ಬಾಬಾ ತಿಳಿಸ್ತಿದ್ದಾರೆ, ಆದರೆ ಮಾಡುತ್ತಂದ್ರೆ ಮನಸ್ಸು ಚಂಚಲ, ಮನಸ್ಸು ಪರವಶ. ಇನ್ನೊಂದು ಉದಾಹರಣೆ ಕೊಡ್ತಾರೆ ಬಾಬಾ. ಒಂದೇನಾಯ್ತು? ರಾಜ ಆತ್ಮ, ಮನಸ್ಸನ್ನುವಂಥದ್ದು ಮಂತ್ರಿ. ರಾಜ ಮನಸ್ಸಿಗೆ ಏನ್ ಮಾಡ್ತಾನೆ? ಆರ್ಡರ್ ಮಾಡ್ತಾನೆ, ಆರ್ಡರ್ ಪ್ರಕಾರ ನಡಿಬೇಕು. ಇದು ಸ್ವರಾಜ್ಯ. ಇನ್ನೊಂದು ಉದಾಹರಣೆ ಕೊಡ್ತಾರೆ ಬಾಬಾ. ವೈಸೇಬಿ ಮನಕೋ ಗೋಡಾ ಕೇತೆ, ಮನಸ್ಸನ್ನ ಏನಂತ ಕರೆಯಲಾಗ್ತದೆ? ಕುದುರೆ. ಮೊದಲಂದ್ರೆ ಬಾಬಾ ಮನಸ್ಸಂದ್ರೆ ಮಂತ್ರಿ, ಈಗೇನಂತಾರೆ ಬಾಬಾ? ಮನಸ್ಸಂದ್ರೆ ಕುದುರೆ. ಯಾಕೆ ಕುದುರೆ ಅಂತಾರೆ? ಕ್ಯೋಂಕಿ ಚಂಚಲ ಹೇ, ಕುದುರೆನು ಸಹಿತ ಬಹಳ ಚಂಚಲ. ಅವರು ಈಗ ರಾಜ ಆರ್ಡರ್ ಮಾಡ್ತಾನೆ ಮಂತ್ರಿಗೆ ಅಲ್ವಾ? ಕುದುರೆಯನ್ನ ನಡೆಸೋನ್ ಏನ್ ಮಾಡ್ತಾನೆ? ಅವನ ಕೈಯಲ್ಲಿ ಏನಿರ್ತದೆ? ಬಾಬಾ ಅಂತಾರೆ, ಆಪಕೆ ಪಾಸ್ ಶ್ರೀಮತ್ ಕಾ ಲಗಾಮ್ ಹೇ. ಆತ್ಮ ಮಾಲೀಕ, ಮನಸ್ಸನ್ನೋದು ಕುದುರೆ. ಇಲ್ಲಿ ಏನಿರ್ಬೇಕು ಇವನ ಕೈಯಲ್ಲಿ? ಶ್ರೀಮತದ ಲಗಾಮ್, ಶ್ರೀಮತದ ಲಗಾಮ್. ಅಗರ್ ಶ್ರೀಮತ್ ಕಾ ಲಗಾಮ್ ತೋಡಾ ಬಿ ಢೀಲಾ ಹೋತಾ, ಶ್ರೀಮತದ ಲಗಾಮ್ ಸ್ವಲ್ಪ ಸಡಿಲಿ ಇತ್ತು ಅಂದ್ರೆ ಮನ್ ಚಂಚಲ್ ಬಂಜಾತ. ಶ್ರೀಮತದ ಲಗಾಮ್ ಕರೆಕ್ಟ್ ಇರ್ಬೇಕು. ಶ್ರೀಮತದ ಲಗಾಮ್ ಸಡಿಲಿತ್ತಂದ್ರೆ ಮನಸ್ಸು ಚಂಚಲ ಆಗ್ತದೆ. ಕ್ಯೋ ಲಗಾಮ್ ಢೀಲಾ ಹೋತಾ? ಯಾಕೆ ಲಗಾಮ್ ಢೀಲಾ ಯಾಕಾಗ್ತದೆ? ಬಾಬಾ ಅಂತಾರೆ, ಕ್ಯೋಂಕಿ कहा ना कहा साइड सीन देखने में लग जाते. ಆ ಕಡೆ ಈ ಕಡೆ ಸೈಡ್ ಸೀನ್ ನೋಡ್ಲಿಕ್ಕೆ ಮನಸ್ಸು ಆಚೆ ಈಚೆ ನೋಡ್ಲಿಕ್ಕೆ ಶುರು ಮಾಡ್ತದೆ. और लगाम ढीला होता मन को चांस मिलता है. ಶ್ರೀಮತ ಬಿಟ್ಟು ಮನಸ್ಸು ಅತ್ತ ಇತ್ತ ಹೋಗ್ಲಿಕ್ಕೆ ಶುರು ಮಾಡ್ತಂತಂದ್ರೆ ಲಗಾಮ್ ಏನಾಯ್ತು? ಸಡಿಲಾಯ್ತು, ಮನಸ್ಸು ಚಂಚಲ ಆಗ್ತದೆ. ಅಷ್ಟೊತ್ತಿಗೆ ಮನಸ್ಸಿಗೆ ಚಾನ್ಸ್ ಸಿಗ್ತದೆ ಆಚೆ ಈಚೆ ಓಡ್ಲಿಕ್ಕೆ. तो मैं बालक सो मालिक हूँ, इस स्मृति में सदा रहो. ನಾನು ಬಾಲಕ ಆದ್ರೆ ನಾನು ಮಾಲೀಕ. ಹಾಗಾದ್ರೆ ಮಾಲೀಕನ ಹತ್ರ ಏನಿರ್ಬೇಕು? ಒಂದು ಮನಸ್ಸು ಎನ್ನುವ ಮಂತ್ರಿಯನ್ನ ಆರ್ಡರ್ ಪ್ರಕಾರ ನಡೆಸಬೇಕು. ಎರಡನೇದ್ದು ಮನಸ್ಸೆನ್ನುವಂತ ಗೋಡವನ್ನ, ಕುದುರೆಯನ್ನ ಶ್ರೀಮತದ ಲಗಾಮ್ ಇಡ್ಕೊಂಡು ನಡೆಸ್ಬೇಕು. ಆತ್ಮ ಜ್ಯೋತಿ, ನಾನು ಮಾಲೀಕ. ಬಾಬಾ ಅಂತಾರೆ, ಇಸ್ ಸ್ಮೃತಿ ಮೇ ಸದಾ ರಹೋ, ಚೆಕ್ ಕರೋ. ಖಜಾನೆ ಕಾ ಭಿ ಮಾಲಿಕ್, ಸ್ವರಾಜ್ಯ ಕಾ ಭಿ ಮಾಲಿಕ್, ಡಬಲ್ ಮಾಲಿಕ್ ಹೋ. ನಾನು ಖಜಾನೆಗಳಿಗೆ ಮಾಲೀಕ, ಸ್ವರಾಜ್ಯಕ್ಕೆ ನಾನು ಮಾಲೀಕ, डबल मालिक. चेक ಮಾಡ್ಕೊಳ್ಳಿ. अगर मालिकपन कम होता है तो कमजोर संस्कार इमर्ज हो जाते हैं. ಮಾಲೀಕತನ ಕಡಿಮೆ ಆಯ್ತಂದ್ರೆ, ಮಾಲೀಕತ್ವದ ಶಕ್ತಿ ಕಡಿಮೆ ಆಯ್ತಂದ್ರೆ ದುರ್ಬಲ ಸಂಸ್ಕಾರ ಇಮರ್ಜ್ ಆಗ್ಬಿಡ್ತದೆ. ಆತ್ಮ ರಾಜ ಮಾಲೀಕ, ಅವನು ರೂಲಿಂಗ್ ಪವರ್, ಕಂಟ್ರೋಲಿಂಗ್ ಪವರ್ ಎಲ್ಲ ಕರೆಕ್ಟ್ ಇರ್ಬೇಕು.
ಇಲ್ಲ ಅಂದ್ರೆ दुर्बल संस्कार इमर्ज ಆಗ್ತದೆ. और संस्कार को क्या कहते हैं? मेरा संस्कार ऐसा है, मेरी नेचर ऐसी है, लेकिन क्या ये मेरा है? ಏನ್ ಮಾಡೋದು? ನನ್ನ ಸಂಸ್ಕಾರನೇ ಹಂಗಿದೆ, ನನ್ನ ಸಂಸ್ಕಾರ ಹೇಗಿದೆ, ಅದು ನಂದ? ಆ ಸಂಸ್ಕಾರ ನನ್ನದ? कहने में तो ऐसे ही कहते हो मेरा संस्कार, ये मेरा है, मेरा है, मेरा संस्कार कहना राइट है. ನನ್ನ ಸಂಸ್ಕಾರ ಅದು. ಏನ್ ಮಾಡೋದು? ನಾನು ಹಂಗೆ ಮಾಡಬಾರ್ದಂತ ಅಂತೀನಿ, ಆದ್ರೆ ಏನ್ ಮಾಡೋದು? ನನ್ನ ಸಂಸ್ಕಾರ ಇದೆ ಹಂಗೆ. ಅದು ನನ್ನದ ಸಂಸ್ಕಾರ? ರೈಟ್ ಹೇ, ಮೇರಾ ಹೇ, ಯಾ ರಾವಣ ಕಿ ಜಾಯ್ದಾದ ಹೇ? ಅದು ನನ್ನ ಸಂಸ್ಕಾರನ ರಾವಣಂದು? ವ್ಯರ್ಥ ಯೋಚನೆ ಮಾಡೋದು, ಸೈಡ್ ಸೀನ್, ಬೇಡದ್ದೆಲ್ಲ ನೋಡೋದು, ಮನಸ್ಸು ಓಡಾಡೋದು, ವ್ಯಕ್ತಿಯ ಬಗ್ಗೆ, ವಸ್ತುಗಳ ಬಗ್ಗೆ, ಪರಿಸ್ಥಿತಿಯ ಬಗ್ಗೆ ಆಕರ್ಷಣೆ, ಲಗಾವ್ ಜುಕಾವ್ ಎಲ್ಲೆಲ್ಲೋ ಮನಸ್ಸು ಓಡಾಡ್ತಂತಂದ್ರೆ ಅದು ವ್ಯರ್ಥ. ಲಗಾಮ್ ಸಡಿಲಿ, ಶ್ರೀಮತದ ಲಗಾಮ್ ಸಡಿಲಿದೆ ಅಂತ ಅರ್ಥ. ಶ್ರೀಮತ ಇಲ್ಲ ಅವರ ಹತ್ರ, ಶ್ರೀಮತ ಪ್ರಕಾರ ನಡೆಯಂಗಿಲ್ಲ. ಈಗ ಬಾಬಾ ಹೇಳ್ತಿದ್ದಾರೆ, ಹೇಳಿ ಆ ರೀತಿ ಸಂಸ್ಕಾರ ಬಂತಂದ್ರೆ ಅದು ನನ್ನ ಸಂಸ್ಕಾರನ? ಅದು ರಾವಣನ ಆಸ್ತಿ ಅಂತಾರೆ ಬಾಬಾ. ರಾವಣ ಕಿ ಜಾಯ್ದಾದ. ಹಾಗಾದ್ರೆ ಯಾರ ಸಂಸ್ಕಾರದಲ್ಲಿದ್ದೀವಿ? ರಾವಣನ ಸಂಸ್ಕಾರದಲ್ಲಿದ್ದೀವಿ. ಅದು ನನ್ನ ಸಂಸ್ಕಾರ ಅಲ್ವೇ ಅಲ್ಲ. ಕಮ್ಜೋರ್ ಸಂಸ್ಕಾರ ರಾವಣ ಕಿ ಜಾಯ್ದಾದ ಹೈ, ಉಸ್ಕೋ ಮೇರಾ ಕೈಸೆ ಕರ್ ಸಕ್ತೆ? ದುರ್ಬಲ ಸಂಸ್ಕಾರ ಅದು ರಾವಣನ ಸಂಸ್ಕಾರ, ಅದನ್ನ ನನ್ನದಂತೆ ಹೆಂಗೆ ಹೇಳ್ತೀರಿ? ಮೇರಾ ಸಂಸ್ಕಾರ ಕೌನ್ಸಾ ಹೈ? ಹಾಗೆ ನನ್ನ ಸಂಸ್ಕಾರ ಯಾವುದು? ಬಾಬಾ ಅಂತಾರೆ, ಜೋ ಬಾಪ್ ಕಾ ಸಂಸ್ಕಾರ वो मेरा संस्कार है. ಬಾಬನ ಸಂಸ್ಕಾರವೇ ನನ್ನ ಸಂಸ್ಕಾರ, ರಾವಣನ ಸಂಸ್ಕಾರ ನನ್ನದಲ್ಲ. ನನ್ನದು ಯಾವ ಸಂಸ್ಕಾರ? बाप का संस्कार मेरा संस्कार. तो बाप का संस्कार कौन सा है? ಹಂಗಾರೆ ಬಾಬರವರ ಸಂಸ್ಕಾರ ಯಾವುದು? ಬಾಬಾ ಅಂತಾರೆ ವಿಶ್ವ ಕಲ್ಯಾಣ್. ಶಿವ ಅಂದ್ರೇನೆ ಏನರ್ಥ? ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ. ಅವನು ಇಡೀ ವಿಶ್ವಕ್ಕೆ ಕಲ್ಯಾಣವನ್ನ ಬಯಸುವನು. ಇಡೀ ವಿಶ್ವಕ್ಕೆ ಕಲ್ಯಾಣವನ್ನ ಬಯಸುವುದು ಬಾಬನ ಸಂಸ್ಕಾರ. ವಿಶ್ವ ಕಲ್ಯಾಣ, ಶುಭ ಭಾವನಾ, ಶುಭ ಕಾಮನ, ಒಳ್ಳೆಯದನ್ನ ಬಯಸುವುದು, ಗುಡ್ ವಿಶಸ್, ಶುಭ ಭಾವನೆ, ಶುಭ ಕಾಮನೆ, ವಿಶ್ವ ಕಲ್ಯಾಣ. ಇದು ಬಾಬರವರ ಸಂಸ್ಕಾರ. तो कोई भी कमजोर संस्कार को मेरा संस्कार कहना ರಾಂಗ್ है. ಗೊತ್ತಾಯ್ತಲ್ವಾ? ದುರ್ಬಲ ಸಂಸ್ಕಾರವನ್ನ ನನ್ನದು ಅಂತ ಹೇಳ್ಬೇಡಿ. ಬಾಬನ ಸಂಸ್ಕಾರವನ್ನೇ ನನ್ನ ಸಂಸ್ಕಾರ. ವಿಶ್ವ ಕಲ್ಯಾಣ ನನ್ನ ಸಂಸ್ಕಾರ, ಶುಭ ಭಾವನೆ, ಶುಭ ಕಾಮನೆ ಇದು ನನ್ನ ಸಂಸ್ಕಾರ. ಅವ್ರ ಮೇರಾ ಸಂಸ್ಕಾರ ಅಗರ್ ಮಾನೋ ದಿಲ್ ಮೇ ಬಿಟಾಯ. ಯಾವುದೋ ದುರ್ಬಲ ಸಂಸ್ಕಾರವನ್ನ ಏನ್ ಮಾಡೋದ್ರಿ? ನನ್ನ ಸಂಸ್ಕಾರ ಅದು. ಕೆಲವೊಮ್ಮೆ ಒದರಾಡ್ಬಿಡ್ತೀನಿ, ನನ್ ಮಂಗ್ ಮಾಡಬಾರದು, ಆದ್ರೆ ನನ್ನ ಸಂಸ್ಕಾರ ನೋಡಿ ಹಂಗೆ ಅಂತ ಹೇಳಿ ದಿಲ್ ಮೇ ಬಿಟಾಯ, ನನ್ನ ಸಂಸ್ಕಾರ ಇದು ಅಂತ ಅದನ್ನ ಮನ್ಸಲ್ಲಿ ಏನ್ ಮಾಡ್ಕೊಂಡೆವು? ಇಟ್ಕೊಂಡ್ಬಿಟ್ಟೆವು. ಅಶುದ್ಧ ಚೀಸ್ ದಿಲ್ ಮೇ ಬಿಟಾದಿ. ಅಶುದ್ಧವಾದ ವಸ್ತುವನ್ನ ನಮ್ಮ ಹೃದಯದಲ್ಲಿ ಇಟ್ಕೊಂಡಂಗೆ. ಅದು ಆಕ್ಚುಲಿ ನಂದಲ್ಲ, ಅದು ವ್ಯರ್ಥ, ಅದು ಅಶುದ್ಧ. ಆದ್ರೆ ಅದು ನನ್ನ ಸಂಸ್ಕಾರ ಅಂತ ದಿಲ್ಲಲ್ಲಿ ಇಟ್ಕೊಂಡ್ಬಿಟ್ಟೆವು. ಮೇರಿ ಚೀಜ್ ಸೆ ಪ್ಯಾರ್ ಹೋತಾ ಹೇನಾ? ನಂದು ಅಂತಂದ ಕೂಡ್ಲೆ ಅದ್ರ ಮೇಲೆ ಪ್ರೀತಿ ಇರ್ತದಲ್ವಾ? ನಂದು ಅಂತಂದ ಕೂಡಲೇ ಏನಿರ್ತದೆ? ಪ್ರೀತಿ ಇರ್ತದೆ. ತೋ ಮೇರಾ ಸಮಜ್ನೆ ಸೆ ಅಪನೆ ದಿಲ್ ಮೇ ಜಗ ದೇದಿ. ಇದು ಆ ದುರ್ಬಲ ಸಂಸ್ಕಾರವನ್ನ ನನ್ನದು ಅಂತ ನಾವು ಸ್ವೀಕಾರ ಮಾಡಿರೋದ್ರಿಂದ ನಮ್ಮ ದಿಲ್ಲಲ್ಲಿ ಏನ್ ಮಾಡ್ಬಿಟ್ಟೆವು? ಜಾಗ ಕೊಟ್ಟು ಬಿಟ್ಟೆವು. इसलिए कई बार बच्चों को बहुत युद्ध करने पड़ती है. ಅಷ್ಟೊತ್ತಿಗೆ ಮಕ್ಕಳಿಗೆ ಯುದ್ಧ ಮಾಡ್ಬೇಕಾಗ್ತದೆ. ಎಷ್ಟು ಪಾಯಿಂಟ್ ನಮ್ಮ ಕಷ್ಟ ಬಾಬನಿಗೆ ಅರ್ಥ ಆಗ್ತದೆ ನೋಡ್ರಿ. ಒಂದೇದಂತರ ಬಾಬಾ ಅದು ರಾವಣನ ಸಂಸ್ಕಾರ. ನೆಕ್ಸ್ಟ್ ಅಂತಾರ ಬಾಬಾ ಅದು ಅಶುದ್ಧ ವಸ್ತು, ಅದು ವ್ಯರ್ಥ, ಅದನ್ನ ಇಟ್ಕೊಂಡ್ರೆ ಯುದ್ಧ ಮಾಡ್ಬೇಕಾಗ್ತದೆ. ಅದನ್ನ ಇಟ್ಕೊಂಡ್ರೆ ನೀವು ಪರವಶ ಆಗ್ತೀರಿ, ಅಧೀನ ಆಗ್ತೀರಿ, ಪರವಶ. ಕಮ್ಜೋರ್ ಸಂಸ್ಕಾರ ಇಮರ್ಜ್ ಆದಂಗೆ
ಅಂತ ಬಾಬಾ ಅದನ್ನ ಏನ್ ಮಾಡ್ಲಿಕ್ಕೆ ಇಷ್ಟಪಡ್ತಿದ್ದಾರೆ ಇವತ್ತು. ರಾಜ ಹೆಂಗಿರ್ಬೇಕು ಅನ್ನೋದನ್ನ ಬಾಬಾ ತಿಳಿಸ್ತಾರೆ. ಇಲ್ಲ ಅಂದ್ರೆ ಅದನ್ನ ಇಟ್ಕೊಂಡ್ರೆ, ಅಶುದ್ಧ ಸಂಸ್ಕಾರವನ್ನ ಇಟ್ಕೊಂಡ್ರೆ ಬಾಬಾ ಅಂತಾರೆ ಯುದ್ಧ ಕರ್ನಿ ಪಡ್ತಿ ಹೈ. अशुभ और शुभ दोनों को दिल में बिठा दिया तो क्या दोनों करेंगे युद्ध है ना. हंगारे ಎರಡು ಇಟ್ಕೋತೀರಾ, ಯುದ್ಧ ಆಗ್ತದೋ ಇಲ್ಲೋ. जब ये संकल्प में आता है वाणी में भी आता है. ಸಂಕಲ್ಪದಲ್ಲಿ ಬಂತಂದ್ರೆ ಮಾತಿನಲ್ಲಿಯೂ ಬಂದ್ಬಿಡ್ತದೆ ಅಲ್ವಾ. ಮೊದಲು ಸಂಸ್ಕಾರ, ಅಶುದ್ಧ ಸಂಸ್ಕಾರ, ರಾವಣನ ಜಾಯ್ದಾದ ಅಶುದ್ಧ ಚೀಸ್, ಅದು ನಂದು ಅಂತ ಇಟ್ಕೊಂಡೆವು. ನಂದಂದ ಮೇಲೆ ಪ್ರೀತಿ, ಜಾಗ ಕೊಡ್ತೀವಿ. ಅಷ್ಟೊತ್ತಿಗೆ ಸಂಕಲ್ಪ ಏನಾಗ್ತದೆ? ಸಂಕಲ್ಪ ಏನಾಗ್ತದೆ? ಮನ್ ಚಂಚಲ ಆಗ್ತದೆ. ಸಂಸ್ಕಾರದಿಂದ ಮನಸ್ಸು ಚಂಚಲ ಆಗ್ತದೆ. ಮನಸ್ಸಿನಲ್ಲಿ ವ್ಯರ್ಥ ಆಲೋಚನೆಗಳು ಬರ್ತವೆ, ಯುದ್ಧ ನಡೀತದೆ. ಅದಕ್ಕೆ ಬಾಬಾ ತಿಳಿಸ್ತಿದ್ದಾರೆ, ಮನಸ್ಸಿನಲ್ಲಿ ಬಂತಂದ್ರೆ ವಾಣಿ ಮೇಬಿ ಆತ, ಬಾಯಲ್ಲಿ ಬರ್ತದೋ ಇಲ್ಲೋ. ಏನಂತ ಹೇಳಿ? ಮೇರಾ ಸಂಸ್ಕಾರ तो चेक करो ये अशुभ संस्कार मेरा संस्कार नहीं. अशुभ संस्कार, अशुद्ध चीज, ರಾವಣ का ಜಾಯ್ದಾದ. ಬಾಬಾ ಎಷ್ಟು ಚಂದ ಹೇಳ್ತಾರೆ, ಅದ್ ನಂದಲ್ಲ, ರಾವಣಂದು ಅಶುದ್ಧ ಅಶುಭ ಸಂಸ್ಕಾರ, ಅದನ್ನ ನನ್ನದನ್ನ ಹೇಳ್ಬೇಡಿ. तो ಸಂಸ್ಕಾರ ಪರಿವರ್ತನ करना पड़े. ಈಗೇನ್ ಮಾಡ್ಬೇಕು? ಸಂಸ್ಕಾರ ಪರಿವರ್ತನೆ ಮಾಡಬೇಕು. ಆತ್ಮಜ್ಯೋತಿ ಮಾಲೀಕ ಮನಸ್ಸೆನ್ನುವಂಥದ್ದು ಮಂತ್ರಿ, ಆ ಮಾಲೀಕ ಮನಸ್ಸೆನ್ನೋದು ಗೋಡ. ಅದು ಎಲ್ಲೆಲ್ಲೋ ಹೋಗ್ತದೆ, ಚಂಚಲ ಆಗ್ತದೆ. ಯಾಕೆ? ನಮ್ಮ ಸಂಸ್ಕಾರದ ಕಾರಣದಿಂದ. ಈಗ ಬಾಬಾ ಹೇಳ್ತಾರೆ ಸಂಸ್ಕಾರ ಪರಿವರ್ತನ करना पड़े. ಬಾಬಾ ಕ್ಯಾ ಚಾಹತೆ ಹಿ? ಬಾಬಾ ಕ್ಯಾ ಚಾಹತೆ ಹಿ? ಪ್ರತಿಯೊಂದು ಮಕ್ಕಳು ಹೇಗಿರ್ಬೇಕು? ಬಾಬಾ ಕ್ಯಾ ಚಾಹತೆ? ಬಾಬ್ ಸಮಾನ ಆಗ್ಬೇಕು, ಮುಖದಲ್ಲಿ ಬಾಬಾ ಪ್ರತ್ಯಕ್ಷವಾಗಿ ಕಾಣಬೇಕು. ಪ್ರತಿಯೊಂದು ಮಕ್ಕಳು ಸಂಪೂರ್ಣ ಪವಿತ್ರತೆಯ ಸ್ಥಿತಿಯನ್ನ ಪಡಿಬೇಕು. ಸಂಪೂರ್ಣ ಪವಿತ್ರತೆ ನನ್ನ ದಿಲ್ ಪಸಂದ್, ನನಗೆ ಇಷ್ಟವಾಗುವಂತ ಸ್ಥಿತಿ ಅದು ಮಕ್ಕಳು ಇರಬೇಕು ಅನ್ನೋದನ್ನು ಹೇಳ್ತಾ ಹೇಳ್ತಾ ಸಂಪೂರ್ಣ ಪವಿತ್ರತೆಯಲ್ಲಿ ವ್ಯರ್ಥ ಸಂಕಲ್ಪನೂ ಬರಕೂಡದು. ಹಾಗಾದ್ರೆ ವ್ಯರ್ಥ ಸಂಕಲ್ಪ ಬರುವುದು ಯಾವುದರಿಂದ? ಸಂಸ್ಕಾರದಿಂದ. ಸಂಸ್ಕಾರದಲ್ಲಿ ಬಂತು, ವ್ಯರ್ಥ ಸಂಕಲ್ಪ ಬಂತು, ಬಾಯಲ್ಲಿ ಬಂದ್ಬಿಡ್ತದೆ ಮೇರಾ ಸಂಸ್ಕಾರ. ಆದ್ರಿಂದ ಈಗ ಪರಿವರ್ತನೆ ಎಲ್ಲಿ ತರಬೇಕು? ಸಂಸ್ಕಾರ ಪರಿವರ್ತನ करना पड़े. बाप दादा हर एक बच्चे को पदम पदम गुणा भाग्यवान चलन और चेहरे में देखने चाहते हैं. ನನ್ನ ಒಂದೊಂದು ಮಕ್ಕಳು ಸಹಿತ ಪದಮ ಪದಮ ಪಟ್ಟಿನಷ್ಟು ಭಾಗ್ಯವಂತರು ಅನ್ನೋದು ಅವರ ಚಲನವಲನದಿಂದ, ಮುಖದಿಂದ ಕಂಡು ಬರಬೇಕು. ನಮ್ಮ ಮುಖ ಕಂಡ್ರೆ ಬೇರೆಯವರು ಎಂತ ಭಾಗ್ಯವಂತರಿವರು, ನಮ್ಮ ಬಿಹೇವಿಯರ್, ಚಲನವಲನ ಕಂಡಾಗ ಎಷ್ಟು ಭಾಗ್ಯವಂತರಿದ್ದಾರೆ ಇವರು, ಇದು ಮತ್ತೊಬ್ಬರಿಗೆ ಕಾಣ್ಬೇಕು. ಕೈ ಬಚ್ಚೆ ಕೇತೆ ಭಾಗ್ಯವಂತ ಬನೇ. ಕೆಲವರಂತಾರೆ ಹೌದು ನಾವು ಭಾಗ್ಯವಂತರಾಗಿದ್ದೀವಿ, ಲೇಕಿನ್ ಚಲ್ತೆ ಫಿರ್ತೆ ಭಾಗ್ಯ ಇಮರ್ಜ್ ಹೋ ಮರ್ಜ್ ಹೋ ಜಾತ. ನಡೆಯುವಾಗ ತಿರುಗುವಾಗ ವಾಹ್ ನಾನು ಪದಮ ಪದ ಭಾಗ್ಯವಾನ್, ಇದು ಇಮರ್ಜ್ ಆಗಿರುವುದಿಲ್ಲ, ಪ್ರತ್ಯಕ್ಷವಾಗಿರುವುದಿಲ್ಲ. ಏನಾಗ್ಬಿಡ್ತದೆ? मर्च बिड़ते. बाप दादा हर समय हर बच्चे के मस्तक में भाग्य का सितारा चमकता हुआ देखने चाहते हैं. बाप दादा ಪ್ರತಿಯೊಂದು ಸಮಯದಲ್ಲಿಯೂ ಪ್ರತಿಯೊಂದು ಮಕ್ಕಳ ಮಸ್ತಕದಲ್ಲಿ ಭಾಗ್ಯದ ನಕ್ಷತ್ರ ಹೊಳೆಯುವುದನ್ನ ನೋಡ್ಲಿಕ್ಕೆ ಬಯಸ್ತಿದ್ದಾರೆ. ಪ್ರತಿಯೊಂದು ಮಕ್ಕಳ ಭಾಗ್ಯದ ನಕ್ಷತ್ರ ನೋಡ್ಲಿಕ್ಕೆ ಬಯಸ್ತಿದ್ದಾರೆ. ಬಾಬಾ ಕ್ಯಾ ಚಾತೆ ಹಿ ಅಂತ ಅನ್ನುವಾಗ ಯಾವ ಮಕ್ಕಳು ಪರಮಾತ್ಮನ ಪ್ರೀತಿಗೆ ಅಧಿಕಾರಿಯಾಗಿದ್ದಾರೋ ಅವರು ಕುರ್ಬಾನ್ ಅಂತ ಬಾಬಾ ಮೊದಲೇ ಅಂದಾರೆ. ಕ್ಯಾ ಚಾತೆ ಹಿ ಅನ್ನುವಾಗ ಹ್ಞೂ ಬಾಬಾ ಆಯ್ತು ಬಾಬಾ ನಾನು ಹಂಗೆ ಇರ್ತೀನಿ ಬಾಬಾ ಅಂತ ನಾವು ಕುರ್ಬಾನಾದ ಮಕ್ಕಳು ಸ್ವೀಕಾರ ಮಾಡಲೇಬೇಕು. ಅದಕ್ಕೆ ಬಾಬಾ ಕ್ಯಾ ಚಾತೆ ಹಿ ಕ್ಯಾ ಚಾತೆ ತನ್ನ ಆಸೆಯನ್ನ ಮಕ್ಕಳ ಮುಂದೆ ಇಡ್ತಾರೆ. ಏನ್ ಆಸೆ ಬಾಬನಿಗೆ?
ಪ್ರತಿಯೊಂದು ಮಕ್ಕಳ ಮಸ್ತಕದಲ್ಲಿ ಭಾಗ್ಯದ ನಕ್ಷತ್ರ ಹೊಳಿತಾ ಇರಬೇಕು. ನಾನು ಅದನ್ನು ನೋಡ್ಲಿಕ್ಕೆ ಬಯಸ್ತೀನಿ. ಕೋಯಿ ಬಿ ಆಪಕೋ ದೇಕೆ, ಯಾರು ನಮ್ಮನ್ನ ನೋಡಿದ್ರೆ तो चेहरे से चलन से ಭಾಗ್ಯವಾನ್ ದಿಖಾಯಿ ದೇ. ಯಾರು ನಮ್ಮನ್ನ ನೋಡಿದ್ರೆ, ನಮ್ಮ ಮುಖ ನೋಡಿದ್ರೆ, ನಮ್ಮ ಚಲನವಲನ ನೋಡಿದ್ರೆ ಎಂತ ಭಾಗ್ಯವಂತರಿವರು. ಬಾಬಾ ಅಂತಾರೆ ಇದು ಕಾಣ್ಬೇಕ. ತಬ್ ಆಪ್ ಬಚ್ಚೋನ್ ದ್ವಾರ ಬಾಪಕ್ಕೆ ಪ್ರತ್ಯಕ್ಷತಾ ಹೋಗಿ. ಒಂದೊಂದು ಮಕ್ಕಳ ಹಣೆಯಲ್ಲೂ ಭಾಗ್ಯದ ನಕ್ಷತ್ರ ಹೊಳಿತಾ ಇದೆ. ಮುಖ ನೋಡಿದ್ರೆ, ಚಲನವಲನ ನೋಡಿದ್ರೆ ಎಷ್ಟು ಭಾಗ್ಯದ ಅನುಭೂತಿ ಆಗ್ತಾ ಉಂಟು ಬೇರೆಯವರಿಗೆ. ಆವಾಗ ಬಾಬಾ ಪ್ರತ್ಯಕ್ಷ ಆಗ್ತಾರೆ. ಇಷ್ಟು ಭಾಗ್ಯ ಎಲ್ಲಿಂದ ಬಂತು ಇವರಿಗೆ? ಇವರಿಷ್ಟು ಖುಷಿಯಲ್ಲಿದ್ದಾರಲ್ಲ, ಹೆಂಗಿದ್ದಾರೆ? ಎಲ್ಲಿ ಹೋಗ್ತದ ಅವಾಗ? ಯಾರ ಕಡೆಗೆ ಹೋಗ್ಬೇಕು? ಅವಾಗ ಬಾಬಾ ಪ್ರತ್ಯಕ್ಷ ಆಗ್ತಾರೆ. ವರ್ತಮಾನ ಸಮಯ ಮೆಜಾರಿಟಿ ಅನುಭವ ಕರ್ನೆ ಚಾತೆ ಹಿ. ವರ್ತಮಾನ ಸಮಯದಲ್ಲಿ ಮೆಜಾರಿಟಿ ಎಲ್ಲರೂ ಅನುಭವವನ್ನ ಮಾಡ್ಲಿಕ್ಕೆ ಬಯಸ್ತಿದ್ದಾರೆ. ಜೈಸೆ ಆಜ್ಕಲ್ ಕೆ ಸೈನ್ಸ್ ಪ್ರತ್ಯಕ್ಷ ರೂಪ ಮೇ ದಿಖಾತಿ ಹೈ. ವಿಜ್ಞಾನ ನೋಡಿ, ಯಾವುದಾದ್ರೂ ಪ್ರತ್ಯಕ್ಷ ರೂಪದಲ್ಲಿ ನಿಮಗೆ ಫಿಸಿಕಲಿ ಅನುಭವ ಆಗಿಬಿಡ್ತದೆ. ಯಾವ ಅನುಭವ? ಅನುಭವ ಕರಾತಿ ಹೈ. ಯಾವುದು? ಸೈನ್ಸ್, ವಿಜ್ಞಾನ. ಅಕಸ್ಮಾತ್ ಸೆಕೆ 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 ಅಂತ ಕೂತ್ಕೊಂಡಿರಿ, ನಾವು AC ಚಾಲು ಮಾಡ್ತೀವಿ, ಏನಾಯ್ತು? 1 ಸೆಕೆಂಡ್ಗೆ ತಂಪು. ವಿಜ್ಞಾನ ನೋಡಿ ಪ್ರತ್ಯಕ್ಷವಾಗಿ ಅನುಭವ ಮಾಡಿಸ್ತದೆ. ಗರ್ಮ ಕಾ ಬಿ ಅನುಭವ ಕರಾತಿ, ಟಂಡಾಯಿ ಕಾ ಬಿ ಅನುಭವ ಕರಾತಿ. ಬೇಕಾದ್ರೆ ಬಿಸಿ ಬಿಸಿ ಗಾಳಿನೂ ಬೀಸ್ತದೆ, ಬೇಕಾದ್ರೆ ತಣ್ಣಗೇನೋ ಅನುಭವ ಮಾಡಿಸ್ತದೆ. ಇದು ಯಾವುದು? ಇದು ಸೈನ್ಸ್ ಪವರ್. ಸೈಲೆನ್ಸ್ ಗೆ ಶಕ್ತಿ ಸೇ ಬಿ ಅನುಭವ ಕರ್ನೆ ಚಾತೆ. ಈಗ ಬಾಬಾ ಸೈಲೆನ್ಸಿನ ಶಕ್ತಿಯಿಂದಲೂ ಮತ್ತೊಬ್ಬರಿಗೆ ಅನುಭವ ಮಾಡಿಸಿರಿ. जितना जितना स्वयं अनुभव करेंगे तो औरों को भी अनुभव करा सकेंगे. ನಾವು ಎಷ್ಟೆಷ್ಟು ಅನುಭವವನ್ನ ಮಾಡ್ತಾ ಹೋಗ್ತೀವಿ, ಆವಾಗ ಅನ್ಯರಿಗೂ ಸಹ ಅನುಭವ ಮಾಡಿಸಲು ಸಾಧ್ಯ ಇದೆ. ಬಾಪ್ತಾದನ ಇಶಾರಾ ದಿಯಾ ಹಿ ಹೈ. ಹೇಳಿ, ಯಾವ ಇಶಾರೆ ಕೊಟ್ಟಿದ್ದಾರೆ ಬಾಬಾ? ಈಗಾಗಲೇ ಇವತ್ತಿನ ಮುರಳಿಯಲ್ಲಿ ಯಾವ ಇಶಾರೆ ಕೊಟ್ರು? ಅಭಿ ಕಂಬೈನ್ಡ್ ಸೇವಾ ಕರೋ. ಈಗ ಕಂಬೈನ್ಡ್ ಸೇವೆಯನ್ನ ಮಾಡಿ. ಒಂದು ಕಡೆ ಡಬಲ್ ಮಾಲೀಕತ್ವದ ಬಾಬಾ ಇವತ್ತು ಮುರಳಿ ನಡೆಸಿದ್ರು. ಈಗ ಅಂತಾರೆ ಕಂಬೈನ್ಡ್ ರೂಪದಲ್ಲಿ ಸೇವೆ ಮಾಡಿ. ಯಾವ್ದು ಕಂಬೈನ್ಡ್? ಸಿರ್ಫ್ ಆವಾಜ್ ಸೇ ನಹಿ, लेकिन आवाज के साथ अनुभवी मूर्त बन अनुभव कराने की भी सेवा करो. ಬರೇ ವಾಚಾ ಸೇವೆ, ಶಬ್ದದಿಂದ ಮಾತ್ರ ಸೇವೆ ಮಾಡೋದಲ್ಲ. ಶಬ್ದದಿಂದ ಸೇವೆ ಮಾಡುವ ಜೊತೆ ಜೊತೆಗೆ, ವಾಚಾ ಸೇವೆಯ ಜೊತೆ ಜೊತೆಗೆ ಅನುಭವಿ ಮೂರ್ತಿಯಾಗಿ ಮತ್ತೊಬ್ಬರಿಗೆ ಅನುಭವ ಮಾಡಿಸುವ ಸೇವೆಯನ್ನ ಮಾಡಿ. कोई ना कोई शांति का अनुभव करावो. ಕೆಲವರಿಗೆ ಶಾಂತಿ ಅನುಭವ ಮಾಡಿಸಿರಿ, ಕೆಲವರಿಗೆ ಖುಷಿ ಕಾ ಅನುಭವ ಕರಾವೋ. ನಮ್ಮ ಹತ್ರ ಬಂದೇ ಇರ್ತಾರೆ, ಅವರಿಗೆ ನಮ್ಮ ಬಳಿ ಬಂದ ಕೂಡಲೇ ಅವರಿಗೆ ಶಾಂತಿ ಅನುಭವ ಮಾಡಿಸಿರಿ, ಇಲ್ಲಾಂದ್ರೆ ಖುಷಿಯ ಅನುಭವ ಮಾಡಿಸಿರಿ. ಜ್ಞಾನ ಕೊಡ್ತೀವಿ, ವಾಚಾ ಸೇವೆ ಮಾಡ್ತೀವಿ, ವಾಚಾ ಸೇವೆಯ ಜೊತೆ ಜೊತೆಗೆ ಶಾಂತಿಯ ಅನುಭೂತಿ ಮಾಡಿಸಿರಿ, ಅವರಿಗೆ ಖುಷಿಯ ಅನುಭವ ಮಾಡಿಸಿರಿ. ಆತ್ಮಿಕ ಪ್ಯಾರ ಕಾ ಅನುಭವ ಮಾಡಿಸಿರಿ, ಆತ್ಮಿಕ ಪ್ರೀತಿಯ ಅನುಭವ ಮಾಡಿಸಿರಿ. ಈ ಅನುಭವ ಐಸಿ ಚೀಸ್ ಹೈ जो एक बारी भी अनुभव हुआ तो छोड़ नहीं सकते. ಒಮ್ಮೆ ಅವರಿಗೆ ಅನುಭವ ಆಯ್ತಂದ್ರೆ ಮತ್ತೆ ಅವರು ಬಿಡಂಗಿಲ್ಲ, ಅನುಭವ ಮಾಡಿಸ್ಬೇಕು. ಸುನಿವು ಈ ಚೀಸ್ ಬೋಲ್ ಸಕ್ತಿ ಹೈ. ಕೇಳಿದ್ದನ್ನ ಏನ್ ಮಾಡ್ಬೋದು? ಕೇಳಿದ್ದನ್ನ ಮರಿಬಹುದು, ಆದರೆ ಅನುಭವಕ್ಕೆ ಚೀಸ್ ಬೋಲ್ತಿ ನಹಿ. ಅನುಭವ ಮಾಡಿಸಿದ್ರೆ ಅದನ್ನ ಎಂದಿಗೂ ಸಹಿತ ಅವರು ಮರೆಯುವುದಿಲ್ಲ. वो अनुभव कराने वाले के समीप लाती है. ಅನುಭವ ಕರಾನೆ ವಾಲೆಗೆ ಸಮೀಪ ಲಾತಿ ಹೈ. ಅನುಭವ ಮಾಡಿಸಿದ್ರೆ ಅವರು ನಮ್ಮ ಸಮೀಪಕ್ಕೆ ಬರ್ತಾರೆ ಅಂತ ಬಾಬಾ ತಿಳಿಸ್ತಿದ್ದಾರೆ. ಸಭಿ ಪೂछते हैं कि अभी आगे के लिए क्या नवीनता करें. ಎಲ್ಲರೂ ಕೇಳ್ತಾ ಇದ್ದಾರೆ ಬಾಬನಿಗೆ,
ಮುಂದೆ ಯಾವ ಒಂದು ನವೀನತೆಯನ್ನ ತರ್ತೀರಿ? तो बाप दादा ने देखा सर्विस तो सभी उमंग उत्साह से कर रहे हो, हर एक वर्ग भी कर रहा है. ಸೇವೆ ಅಂತೂ ಎಲ್ಲರೂ ಸಹಿತ ಉಮಂಗ್ ಉತ್ಸಾಹದಿಂದ ಮಾಡ್ತಾ ಇದ್ದೀರಿ. ಪ್ರತಿಯೊಂದು ವರ್ಗದವರು ಸೇವೆ ಮಾಡ್ತಿದ್ದಾರೆ. ಆಜ್ ಬಿ ಬಹುತ್ ವರ್ಗ ಇಕ್ಕಟ್ಟೆ ಹುಯೇ ಹಿ, ಇವತ್ತು ಸಹ ಬೇರೆ ಬೇರೆ ವಿಂಗ್ಸಿನವರೆಲ್ಲ ಒಟ್ಟಾಗಿದ್ದೀರಿ. मेगा प्रोग्राम भी कर लिया, संदेश तो दे दिया, अपना उलाना निकाल लिया, इसकी मुबारक हो. ಎಲ್ಲ ವಿಂಗ್ಸ್ ಒಟ್ಟಾಗಿದ್ದೀರಿ, ದೊಡ್ಡ ದೊಡ್ಡ ಮೆಗಾ ಪ್ರೋಗ್ರಾಮ್ ಅನ್ನು ಮಾಡಿದಿರಿ, ಎಲ್ಲರಿಗೂ ಸಂದೇಶವನ್ನ ಕೊಟ್ಟಿದ್ದೀರಿ. ಎಲ್ಲರ ಒಂದು ದೂರು ಕಂಪ್ಲೇಂಟ್ ಏನಿತ್ತು ಅವೆಲ್ಲ ದೂರ ಆಗಿದೆ. ಸರಿ, ಒಳ್ಳೇದು, ಇದಕ್ಕೆ ಶುಭಾಶಯ. ಲೇಕಿನ್ अब तक ये आवाज नहीं फैला है, ಇನ್ನೂ ಸಹ ಈ ಒಂದು ಧ್ವನಿ ಎಲ್ಲ ಕಡೆ ತಲುಪಿಲ್ಲ. ಯಾವ ಆವಾಜ್, ಯಾವ ಸಂದೇಶ? ಯಹ ಪರಮಾತ್ಮ ಜ್ಞಾನ ಹೇ, ಇದು ಪರಮಾತ್ಮನ ಜ್ಞಾನ ಎನ್ನುವುದು ಇನ್ನೂ ಸಹ ಜನರಿಗೆ ತಲುಪಿಲ್ಲ. ಬ್ರಹ್ಮಕುಮಾರಿಯ ಕಾರ್ಯ ಅಚ್ಚಾ ಕರ್ ರಹಿ ಹೈ, ಇದು ಗೊತ್ತಾಗಿದೆ ಜನರಿಗೆ. ಬ್ರಹ್ಮಕುಮಾರಿಯರು ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಬ್ರಹ್ಮಕುಮಾರಿಯೋ ಕಾ ಜ್ಞಾನ ಬಹುತ್ ಅಚ್ಚಾ ಹೈ, ಬ್ರಹ್ಮಕುಮಾರಿಯರ ಜ್ಞಾನ ಬಹಳ ಚೆನ್ನಾಗಿದೆ, ಇದು ಜನರಿಗೆ ಗೊತ್ತಾಗಿದೆ. ಈಗ ಏನ್ ಗೊತ್ತಾಗ್ಬೇಕು? ಯಹಿ ಪರಮಾತ್ಮ ಜ್ಞಾನ ಹೈ, ಪರಮಾತ್ಮ ಕಾರ್ಯ ಚಲ್ ರಹಾ ಹೈ, ಇದು ಜನರಿಗೆ ಗೊತ್ತಾಗ್ಬೇಕು. ಇದು ಪರಮಾತ್ಮನ ಜ್ಞಾನವಾಗಿದೆ, ಪರಮಾತ್ಮನ ಕಾರ್ಯ ಇಲ್ಲಿ ನಡೀತಾ ಇದೆ. ಯೇ ಆವಾಜ್ ಫೈಲೆ. ಮೆಡಿಟೇಷನ್ ಕೋರ್ಸ್ ಬಿ ಕರಾತೆ ಹೋ, ಇದು ಜನರಿಗೆ ಗೊತ್ತು. ಬ್ರಹ್ಮಕುಮಾರಿಯರು ಮೆಡಿಟೇಷನ್ ಕೋರ್ಸ್ ಅನ್ನ ಕೊಡ್ತಾರೆ. ಆತ್ಮ ಕಾ ಪರಮಾತ್ಮ ಸೆ ಕನೆಕ್ಷನ್ ಬಿ ಜೋಡ್ತೆ ಹೋ, ಆತ್ಮನ ಕನೆಕ್ಷನ್ ಪರಮಾತ್ಮನ ಜೊತೆಗೆ ಜೋಡಿಸ್ತೀವಿ. ಲೇಕಿನ್ ಇದೆಲ್ಲ ಗೊತ್ತು, ಆತ್ಮನ ಕನೆಕ್ಷನ್ ಪರಮಾತ್ಮನ ಜೊತೆ ಜೋಡಿಸೋದು, ಮೆಡಿಟೇಷನ್ ಕೋರ್ಸ್ ಕೊಡೋದು, ಬಹಳ ಚೆನ್ನಾಗಿ ಜ್ಞಾನ ಕೊಡೋದು, ಆಮೇಲೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಬ್ರಹ್ಮಕುಮಾರಿಯರು, ಇದು ಜನರಿಗೆ ಗೊತ್ತು. ಈಗ ಏನ್ ಗೊತ್ತಾಗ್ಬೇಕು? ಯಹಿ ಪರಮಾತ್ಮ ಜ್ಞಾನ ಹೈ, ಪರಮಾತ್ಮ ಕಾರ್ಯ ಚಲ್ ರಹಾ ಹೈ. ಅಬ್ ಪರಮಾತ್ಮ ಕಾರ್ಯ ಸ್ವಯಂ ಪರಮಾತ್ಮ ಕರಾ ರಹಾ ಹೈ, ಪರಮಾತ್ಮನ ಕಾರ್ಯ ಸ್ವಯಂ ಪರಮಾತ್ಮನೇ ಈಗ ಮಾಡಿಸ್ತಿದ್ದಾರೆ. ಯ ಬಹುತ್ ಕಮ್ ಅನುಭವ ಕರ್ತೆ ಹಿ, ಇದು ಜನರಿಗೆ ಇನ್ನು ಸಹಿತ ಅನುಭವ ಆಗಿಲ್ಲ, ಬಹಳ ಕಡಿಮೆ ಅನುಭವ ಆಗಿದೆ. ಆತ್ಮ ಔರ ಧಾರಣಾಯೇ ಯೇ ಪ್ರತ್ಯಕ್ಷ हो रहा है, कार्य अच्छा कर रहे हैं, अच्छा बोलते हैं, अच्छा सिखाते हैं, यहाँ तक ठीक है. ಆತ್ಮದ ಬಗ್ಗೆನೂ ಪ್ರತ್ಯಕ್ಷ ಆಗಿದೆ, ಮತ್ತೆ ಇವರ ಧಾರಣೆನೂ ಎಲ್ಲರಿಗೂ ಗೊತ್ತು. ಬ್ರಹ್ಮಕುಮಾರಿಯರು ಏನೇನ್ ಧಾರಣೆಯಲ್ಲಿ ಇದ್ದಾರೆ ಅದು ಜನರಿಗೆ ಬಹಳ ಚೆನ್ನಾಗಿ ಗೊತ್ತು. ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಒಳ್ಳೇದು ಗೊತ್ತು. ಅಚ್ಚಾ ಬೋಲ್ತೆ ಹಿ, ಅದು ಗೊತ್ತು. ಅಚ್ಚಾ ಸಿಖಾತೆ ಹಿ, ಯಹಾ ತಕ್ ಟೀಕ್ ಹೈ. ಚೆನ್ನಾಗಿ ಕಲಿಸಿಕೊಡ್ತಾರೆ, ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ. ಹಾ, ನಾಲೆಜ್ ಅಚ್ಚಿ ಹೈ, ಇದು ಗೊತ್ತು. ಇತ್ನಾ ಬಿ ಕೇತೆ, ಆದ್ರೆ ಈಗ ಇನ್ನೊಂದು ಮಾತಾಡ್ತಾ ಆಗ್ಬೇಕು. ಪರಮಾತ್ಮ ನಾಲೆಜ್ ಹೈ, परमात्मा कार्य चल रहा है, परमात्मा कार्य स्वयं परमात्मा करा रहा है, यही परमात्मा ज्ञान है. यह आवाज बाप के नजदीक लाएगा. ये आवाज ಎಲ್ಲರನ್ನ ಪರಮಾತ್ಮನ ಸಮೀಪಕ್ಕೆ ಕರ್ಕೊಂಡ್ ಬರ್ತದೆ. जितना बाप के नजदीक आएगा उतना अनुभव स्वतः करते रहेंगे. ಎಷ್ಟು ಬಾಬನ ಸಮೀಪಕ್ಕೆ ಬಂದಾಗ ಅವರು ಸ್ವತಃ ಅನುಭವ ಮಾಡ್ತಾರೆ. ಅಂತೂ ಎಲ್ಲರೂ ಪರಮಾತ್ಮನ ಸಮೀಪಕ್ಕೆ ಬರ್ಬೇಕು. तो ऐसा प्लान बनाओ, ಭಾಷಣೋ ಮೇ ಐಸಾ ಕುಚ್ ಜೌವರ್ ಬರೋ, ಈ ರೀತಿ ಪ್ಲಾನ್ ಅನ್ನ ತಯಾರು ಮಾಡ್ರಿ. ಭಾಷಣ ಮಾಡುವಾಗ್ಲೂ ಸಹಿತ ಭಾಷಣದಲ್ಲಿ ಈ ಹರಿತ ಬರಬೇಕು ಅಂತಾರ ಬಾಬಾ. ಎಲ್ಲರೂ ಪರಮಾತ್ಮನ ಸಮೀಪಕ್ಕೆ ಬರುವಂತಹ ಅನುಭವ ಮಾಡಿಸ್ಬೇಕು. ಜಿಸ್ಸೆ ಪರಮಾತ್ಮಕ್ಕೆ ನಜದೀಕ್ ಆ ಜಾಯೆ. ಭಾಷಣ ಮಾಡಿದ್ರೆ ಇಷ್ಟು ಶಾರ್ಪ್ ಇರ್ಬೇಕದು, ಇಷ್ಟು ಹರಿತ ಇರ್ಬೇಕು, ಅವರು ಪರಮಾತ್ಮನ ಸಮೀಪಕ್ಕೆ ಬಂದ್ಬಿಡ್ಬೇಕು. ದಿವ್ಯ ಗುಣೋಂ ಕಿ ಧಾರಣಾ ಇಸ್ಮೆ ಅಟೆನ್ಷನ್ ಗಯಾ ಹೈ. ಹಾ, ಒಳ್ಳೆ ಗುಣಗಳನ್ನ ಅಲ್ಲಿ ಹೋದರೆ ಧಾರಣೆ ಮಾಡ್ತಾರೆ, ಇದ್ರ ಬಗ್ಗೆ ಎಲ್ಲರಿಗೆ ಅಟೆನ್ಷನ್ ಬಂದಿದೆ.
ಆತ್ಮ ಕಾ ಜ್ಞಾನ್ ದೇತೆ ಹಿ, ಇದು ಜನರಿಗೆ ಗೊತ್ತು. ಪರಮಾತ್ಮ ಕಾ ಜ್ಞಾನ್ ದೇತೆ ಹಿ, ಅದು ಗೊತ್ತು. ये कहते हैं कि लेकिन परमात्मा आ चुका है, परमात्मा कार्य स्वयं परमात्मा चला रहा है, ಇದು ಜನರಿಗೆ ಗೊತ್ತಾಗ್ಬೇಕು. ಪರಮಾತ್ಮ ಬಂದ್ಬಿಟ್ಟಿದ್ದಾರೆ, ಪರಮಾತ್ಮನ ಕಾರ್ಯ ಸ್ವಯಂ ಪರಮಾತ್ಮನೇ ಈಗ ಮಾಡಿಸ್ತಾ ಇದ್ದಾರೆ. ಪರಮಾತ್ಮ ಬಂದ್ಬಿಟ್ಟಿದ್ದಾರೆ, ಪರಮಾತ್ಮನ ಕಾರ್ಯ ಸ್ವತಃ ಈಗ ನಡೀತಾ ಇದೆ, ಪರಮಾತ್ಮನೇ ಮಾಡ್ತಿದ್ದಾರೆ. ಇದು ಪ್ರತ್ಯಕ್ಷತೆ ಆಯ್ತಂತಂದ್ರೆ ಚುಂಬಕಕ್ಕೆ ತರ ಸಮೀಪ ಲಾಯಿಗೆ ಎಲ್ಲರೂ ಚುಂಬಕದ ತರಹ ಎಲ್ಲರೂ ಸಮೀಪಕ್ಕೆ ಬರ್ತಾರೆ. ಚುಂಬಕದ ತರಹ ಎಲ್ಲರೂ ಸಮೀಪಕ್ಕೆ ಬರ್ತಾರೆ. आप लोग भी समीप आ गए जब समझा बाप मिला है. ತಾವೆಲ್ಲರೂ ಯಾಕೆ ಪರಮಾತ್ಮನ ಸಮೀಪ ಬಂದಿದ್ದೀರಿ? ಗೊತ್ತಾಗಿದೆ ನಿಮಗೆ, ಬಾಪ್ ಮಿಲಾ ಹೇ, ಬಾಪ್ ಸೆ ಮಿಲ್ನಾ ಹೇ. ಪರಮಾತ್ಮನನ್ನ ನಮಗೆ ಪರಮಾತ್ಮ ಸಿಕ್ಕಿದ್ದಾರೆ, ನಾವು ಪರಮಾತ್ಮನ ಜೊತೆಗೆ ಭೇಟಿ ಆಗ್ತಾ ಇದ್ದೀವಿ, ಪರಮಾತ್ಮ ಜೊತೆಗೆ ಮಿಲನ ಆಗ್ತಾ ಇದ್ದೀವಿ ಅನ್ನೋದು ನಾವು ಮಕ್ಕಳಿಗೆ ಗೊತ್ತಾಗಿದೆ. ಅದಕ್ಕೆ ನಾವು ಬಾಬನ ಸಮೀಪಕ್ಕೆ ಬಂದಿದ್ದೀವಿ. ಆದ್ರಿಂದ ಸ್ನೇಹಿ ಮೆಜಾರಿಟಿ ಬಂತೆ ಹಿ, ಓ ಕ್ಯಾ ಸಮಜ್ಕೆ ಎಲ್ಲರ ಸ್ನೇಹಿಗಳಾಗ್ತಾರೆ. ಬ್ರಹ್ಮಕುಮಾರಿಯರು ಬಹಳ ಚೆನ್ನಾಗಿದ್ದಾರೆ, ಚೆನ್ನಾಗಿ ಜ್ಞಾನ ಕೊಡ್ತಾರೆ, ಬಹಳ ಚಂದ ಜ್ಞಾನ ಇದೆ ಅವರ ಹತ್ರ. ಆತ್ಮ ಪರಮಾತ್ಮರ ಸಂಬಂಧವನ್ನ ಜೋಡಿಸ್ತಾರೆ. ಅಚ್ಚ ಬೋಲ್ತೆ ಹಿ, ಅಚ್ಚ ಸಿಖಾತೆ ಹಿ, ಎಲ್ಲ ಓಕೆ. ಆಮೇಲೆ ಭಾಷಣನು ಚಲೋ ಮಾಡ್ತಾರೆ, ದೈವಿ ಗುಣನೂ ಅವರ ಹತ್ರ ಇದೆ. ಆಮೇಲೆ ಅವರ ಧಾರಣೆನೂ ಬಹಳ ಚೆನ್ನಾಗಿದೆ. ಗೊತ್ತಲ್ವ ನಾವೇನೇನ್ ಮಾಡ್ತೀವಂತ ಎಲ್ಲಾ ಜನರಿಗೆ ಗೊತ್ತು. ಈಗ ಎಲ್ಲರೂ ಪರಮಾತ್ಮನ ಸಮೀಪಕ್ಕೆ ಬರಬೇಕು, ಪರಮಾತ್ಮನ ಸಮೀಪಕ್ಕೆ ಬರಬೇಕು. ಚುಂಬಕದ ತರ ಭಗವಂತನ ಹತ್ತಿರ ಬರಬೇಕು. ಭಗವಂತ ಬಂದಿದ್ದಾರೆ, ಅವನ ಕಾರ್ಯ ನಡೀತಾ ಉಂಟು ಅನ್ನೋದು ಗೊತ್ತಾಗ್ಬೇಕು. ಹಾಗಾಗಿ ಬಾಪ್ ಮಿಲಾ ಹೇ, ಬಾಪ್ ಸೆ ಮಿಲ್ನಾ ಹೇ ಅನ್ನೋದು ನಮ್ಗೆ ಗೊತ್ತಾಗಿರೋದ್ರಿಂದ ನೀವೆಲ್ಲ ಹೆಂಗ್ ಬಂದಿದ್ದೀರಿ? ಈಗ ಕಾರ್ಯ ಬಹುತ್ ಅಚ್ಚಾ ಹೇ, ಇದು ಗೊತ್ತು. ಜೋ ಕಾರ್ಯ ಬ್ರಹ್ಮ ಕುಮಾರಿಯಾ ಕರ್ ರಹಿ ಹೈ वह कार्य कोई कर नहीं सकता, ಪರಿವರ್ತನ ಕರಾತಿ ಹೈ. ಬ್ರಹ್ಮ ಕುಮಾರಿಯರು ಏನ್ ಕೆಲಸ ಮಾಡ್ತಿದ್ದಾರೋ ಈ ರೀತಿ ಯಾರೂ ಎಂತ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವರು ನಿಜವಾಗಿ ಸಮಾಜದಲ್ಲಿ ಪರಿವರ್ತನೆಯನ್ನ ತರ್ತಾರೆ, ಇದು ಸಹಿತ ಗೊತ್ತು. ಅದಕ್ಕೋಸ್ಕರ ಪರಮಾತ್ಮ ಬೋಲ್ ರಹಾ ಹೈ, ಪರಮಾತ್ಮ ಸೆ ವರ್ಷಾ ಲೇನಾ ಹೈ, ಇತನಾ ನಜದೀಕ್ ನಹಿ ಆತೆ. ಆದ್ರಿಂದ ಜನರಿಗೆ ಏನ್ ಗೊತ್ತಾಗ್ಬೇಕು? ಪರಮಾತ್ಮನೇ ಮಾತಾಡ್ತಿದ್ದಾರೆ, ಪರಮಾತ್ಮನೇ ಬಂದು ಸ್ವತಃ ಆಸ್ತಿ ಕೊಡ್ತಾ ಇದ್ದಾರೆ. ಇಷ್ಟು ಸಮೀಪಕ್ಕೆ ಜನ ಬರ್ಬೇಕು. ಅಭಿ ಜೋ ಪಹಲೆ ಸಮಸ್ತೆ ನಹಿತೆ, ಬ್ರಹ್ಮಕುಮಾರಿಯ ಕ್ಯಾ ಕರ್ತಿ ಹೈ, ಮೊದ್ಲು ಇಷ್ಟು ಗೊತ್ತಿರ್ಲಿಲ್ಲ. ಬ್ರಹ್ಮಕುಮಾರಿಯರು ಏನ್ ಮಾಡ್ತಾರೆ, ಕ್ಯಾ ಇನೋಂಕಿ ನಾಲೆಜ್ ಹೈ, ಅವ್ರದ್ದು ಏನು ಜ್ಞಾನ ಏನು ಜನರಿಗೆ ಗೊತ್ತಿರ್ಲಿಲ್ಲ. ಮತ್ತೆ ಗೊತ್ತಾಗಿ ಸಮझने लगे. ಪರಮಾತ್ಮ ಪ್ರತ್ಯಕ್ಷತ ಅಗರ್ ಸಮಜ್ ಜಾಯ್, ಒಂದು ವೇಳೆ ಪರಮಾತ್ಮ ಬಂದಿದ್ದಾರೆ, ಪರಮಾತ್ಮನ ಕಾರ್ಯ ನಡೀತಾ ಉಂಟು, ಸ್ವತಃ ಅವನೇ ಓದಿಸ್ತಿದ್ದಾರೆ ಅನ್ನೋದು ಪ್ರತ್ಯಕ್ಷತೆ ಆಯ್ತಂದ್ರೆ ಪರಮಾತ್ಮ ಕಾ ಜ್ಞಾನ ಹೈ ತೋ ರುಕ್ ಸಕ್ತೆ ಹೈ ಕ್ಯಾ? ಆವಾಗ ಇದನ್ನ ತಡಿಲಿಕ್ಕೆ ಸಾಧ್ಯ ಉಂಟಾ? ಜನ ಹೆಂಗ್ ಬರ್ಬೋದು ಆವಾಗ? ಜೈಸೆ ಆಪ್ ಭಾಗ್ ಕರ್ ಆಗೇ ಹೋನಾ ಐಸೆ ಭಾಗೆಂಗೆ. ಒಂದ್ ಸಮಯದಲ್ಲಿ ತಾವೆಲ್ಲರೂ ಸಹಿತ ಓಡೋಡಿ ಬಂದ್ರಲ್ವಾ, ಅದೇ ರೀತಿ ಜನ ಓಡೋಡಿ ಬರ್ತಾರೆ ಚುಂಬಕದ ಕಡೆಗೆ. ತೋ ಅಭಿ ಐಸಾ ಪ್ಲಾನ್ ಬನಾವೋ, ऐसे भाषण तैयार करो, ऐसे परमात्मा अनुभूति के प्रैक्टिकल सबूत बनो, तभी बाप की प्रत्यक्षता प्रैक्टिकल में दिखाई देगी. ಆದ್ರಿಂದ ಇಂಥ ಒಂದು ಯೋಜನೆಯನ್ನ ತಯಾರು ಮಾಡಿ, ಈ ರೀತಿ ಭಾಷಣ ಮಾಡಿ, ಪರಮಾತ್ಮನ ಅನುಭೂತಿಯ ಪ್ರಾಕ್ಟಿಕಲ್ ಆಗಿ ಅವರಿಗೆ ಗೊತ್ತಾಗ್ಬಿಡ್ಬೇಕು, ಪರಮಾತ್ಮ ಬಂದಿದ್ದಾರೆ ಅನ್ನೋದು ಅನುಭೂತಿ ಆಗ್ಬೇಕು. ಆಗ ಬಾಬರವರ ಪ್ರತ್ಯಕ್ಷತೆಯ ಪ್ರಾಕ್ಟಿಕಲ್ ಕಾರ್ಯ ನಡೀತಾ ಉಂಟು ಅಂತ ಅರ್ಥ. ಅಭಿ ಇನ್ನು ಜನ ಏನಂತಿದ್ದಾರೆ? ಅಚ್ಚಾ ಹೇ ಅಚ್ಚಾ ಹೇ ಯಹಾ ತಕ ಪਹੁಂಚೆ ಹಿ, ಇವರು ಬಹಳ ಚಲೋ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಇವರು ಒಳ್ಳೆಯವರು, ಅದು ಗೊತ್ತಿದೆ. ಈಗ ಅವ್ರಿಗೆ ಏನ್ ಅನುಭವ ಆಗ್ಬೇಕಂದ್ರೆ ನಾನು ಅಚ್ಚಾ ಬನನಾ ಹೇ, ನಾನು ಚೆನ್ನಾಗಿ ಆಗ್ಬೇಕು. वो लहर परमात्मा प्यार की अनुभूति से होगी, तो अनुभवी मूर्त बन ಅನುಭವ ಕರಾವು. ಆದ್ರಿಂದ ಪರಮಾತ್ಮನ ಪ್ರೀತಿಯ ಅನುಭೂತಿಯಿಂದ ಈ ಅಲೆಗಳು ಎಲ್ಲ ಕಡೆ ಹರಡಬೇಕು. ಅಚ್ಚಾ ಬನನಾ ಹೇ,
ಆದ್ರಿಂದ ಅನುಭವಿ ಮೂರ್ತಿಯಾಗಿ ಬೇರೆಯವರಿಗೂ ಸಹಿತ ಅನುಭವ ಮಾಡಿಸಿರಿ. अभी डबल मालिक पन की स्मृति से समर्थ बनाओ. ಬಾಬಾ ಮತ್ತೆ ಪುನಃ ಟಾಪಿಕ್ಗೆ ಬರ್ತಾರೆ. ಡಬಲ್ ಮಾಲೀಕತನದ ಸ್ಮೃತಿಯಿಂದ, ಯಾವ್ದು ಹೇಳಿ? ಬಾಬರವರ ಖಜಾನೆಗಳಿಗೆ ಮಾಲೀಕ ಮತ್ತು ಸ್ವರಾಜ್ಯಕ್ಕೆ ನಾನು ಮಾಲೀಕ. ಡಬಲ್ ಮಾಲೀಕತನದ ಸ್ಮೃತಿಯಿಂದ ಸಮರ್ಥರಾಗಿ ಎಲ್ಲರನ್ನು ಸಮರ್ಥ ಬನಾವೋ. अच्छा, ಸೇವಾ का टर्न पंजाब जोन का है. ಇದು ತಮ್ಗೆ ಗೊತ್ತಿದೆ. 2006ನೇ ಇಸವಿ ಫೆಬ್ರವರಿ 3ನೇ ತಾರೀಕು ಆ ಒಂದು ಬಾಬರವರ ಮಿಲನದ ಟರ್ನಿನಲ್ಲಿ ಸೇವಾ ಜವಾಬ್ದಾರಿ ಪಂಜಾಬಿನವರಿಗೆ. ಈಗ ನಮಗೆಲ್ಲ ಬಂತಲ್ಲ, ಈಗ ನವೆಂಬರ್ 15 ಕನ್ನಡಿಗರನ್ನ ಬಾಬಾ ಭೇಟಿ ಆಗ್ತಾರೆ. ಆವಾಗ ಸೇವಾ ಜವಾಬ್ದಾರಿ ಕನ್ನಡಿಗರಿಗೆ. ಬಾಬಾ ಮುರಳಿ ನುಡಿಸುವಾಗ पंजाब जोन ಅವರು ಕೂತ್ಕೊಂಡಿದ್ರು. हाथ हिलाओ. अच्छा, जिस भी जोन को टर्न मिलता है वो खुली दिल से आ जाते हैं. ಯಾವ ಜೋನಿನವರು ಬನ್ನಿ ಅಂತ ಮಧುವನದಿಂದ ನಮಗೆ ಬರ್ತದೋ, ಯಾವಾಗ ಯಾವಾಗ ಟರ್ನ್ ಬರ್ತದೋ ಆವಾಗ ತೆರೆದ ಹೃದಯದಿಂದ ಎಲ್ಲರೂ ಓಡೋಡಿ ಬರ್ತಾರೆ ಮಧುಬನಕ್ಕೆ. ಈಗ ತಾವೆಲ್ಲ ತಯಾರಾಗ್ತಿದ್ದೀರಲ್ವ ನವೆಂಬರಿಗೆ ಹೋಗ್ಲಿಕ್ಕೆ? ನಮ್ಮ ಟರ್ನ, ಕನ್ನಡಿಗರ ಟರ್ನ. ಖುಷಿ ಖುಲಿ ದಿಲ್ ಸೆ ಆ ಜಾತೆ ಹಿ. ಬಾಬನ ಮುಂದೆ ಪಂಜಾಬ್ ಜೋನಿನವರು 4,000 ಜನ ಕುತ್ಕೊಂಡಿದ್ರು. बाप दादा को भी खुशी होती है. हर एक जोन सेवा का चांस अच्छा ले लेते. ಪ್ರತಿಯೊಂದು ಜೋನಿನವರು ಸಹಿತ ಸೇವೆಯ ಚಾನ್ಸ್ ಬಹಳ ಚೆನ್ನಾಗಿ ತಗೊಳ್ತಾ ಇದ್ದೀರಿ. पंजाब को सभी कॉमन रीति से शेर कहते हैं. पंजाब शेर और बाप दादा कहते हैं शेर अर्थात विजयी. पंजाबिನ ಹುಲಿ ಚಂದ್ರಮಣಿ ದಾದಿಯವರಿಗೆ ಸಹಿತ ಪಂಜಾಬ್ ಕಿ ಶೇರ್ ಅಂತ ಹೇಳ್ಕೊಂಡು ಕರಿತಿದ್ರು. ಬಾಬನೇ ಹೆಸರು ಕೊಟ್ಟದ್ದು. ಪಂಜಾಬ್ ಅಂದ್ರೆ ಶೇರ್. ಶೇರ್ ಅಂದ್ರೆ ಏನರ್ಥ? ವಿಜಯಿ. तो सदा पंजाब वालों को अपने मस्तक के बीच विजय का तिलक अनुभव करना है. ಪಂಜಾಬಿನವರು ಮಸ್ತಕದಲ್ಲಿ ವಿಜಯದ ತಿಲಕದ ಅನುಭವ ಮಾಡಬೇಕು. ವಿಜಯ್ ಕಾ ತಿಲಕ್ ಮಿಲಾ ಹುವಾ ಹೈ. ಪಂಜಾಬಿನವರಿಗೆಲ್ಲ ಮಸ್ತಕದಲ್ಲಿ ವಿಜಯದ ತಿಲಕ ಸಿಕ್ಕಿದಲ್ವಾ? ಯಹ ಸದಾ ಸ್ಮೃತಿ ರಹೆ ಹಮ್ ಹಿ ಕಲ್ಪ ಕಲ್ಪಕ್ಕೆ ವಿಜಯ ಹೈ. ಸದಾ ಸ್ಮೃತಿ ಇರಬೇಕು. ಕಲ್ಪ ಕಲ್ಪದ ವಿಜಯಿ ಆತ್ಮ ನಾನು. ಹಣೆಯ ನಡುವೆ ವಿಜಯದ ತಿಲಕ ಇದೆ. ನಾನು ಕಲ್ಪ ಕಲ್ಪದ ವಿಜಯಿ. ಕಲ್ಪ ಕಲ್ಪ ಬನೆಂಗೆನಾ? ಕಲ್ಪ ಕಲ್ಪ ತೇ ಹೇ ಕಲ್ಪ ಕಲ್ಪ ಬನೆಂಗೆ. ನಾನು ವಿಜಯಿ ಆಗಿದ್ದೆ, ಈಗಲೂ ವಿಜಯಿ, ನಾನು ಕಲ್ಪ ಕಲ್ಪಕ್ಕೂ ವಿಜಯಿ. अच्छा, पंजाब में वारिस क्वालिटी को बाप के आगे लाने का प्रोग्राम बना रहे हैं. ಪಂಜಾಬಿನವರು ವಾರಿಸ್ ಕ್ವಾಲಿಟಿಯ ಆತ್ಮಗಳನ್ನ ಮಧುಬನಕ್ಕೆ ಬಾಬರವರ ಸಮ್ಮುಖಕ್ಕೆ ಕರ್ಕೊಂಡು ಬರುವಂತ ಪ್ರೋಗ್ರಾಮ್ ಅನ್ನ ಮಾಡ್ತಾ ಇದ್ದೀರಲ್ವಾ? ಅಭಿ ಬಾಪ್ ದಾದಾ ಕೆ ಆಗೆ ವಾರಿಸ್ ಕ್ವಾಲಿಟಿ ನಹಿ ಲಾಯಿ ಹೈ. ಇನ್ನೂ ಸಹಿತ ಬಾಪ್ ದಾದಾರವರ ಮುಂದೆ ವಾರಿಸ್ ಕ್ವಾಲಿಟಿ ಆತ್ಮಗಳನ್ನ ಕರ್ಕೊಂಡ್ ಬಂದಿಲ್ಲ. ಮತ್ತೆ ಎಂತವ್ರನ್ನ ಕರ್ಕೊಂಡ್ ಬಂದಿರಿ? ಸ್ನೇಹಿ ಕ್ವಾಲಿಟಿ ಲಾಯಿ ಹೈ. सभी जोन ने स्नेही क्वालिटी, सहयोगी क्वालिटी लाई है, लेकिन वारिस क्वालिटी नहीं लाए हैं. ವಾರಿಸ್ ಕ್ವಾಲಿಟಿ ಅಂದ್ರೆ ಉತ್ತರಾಧಿಕಾರಿಯಾಗುವಂತಹ ಆತ್ಮಗಳು. ಅಂತ ಕ್ವಾಲಿಟಿ ಆತ್ಮಗಳನ್ನ ತಾವು ಕರ್ಕೊಂಬಂದಿಲ್ಲ. ಸ್ನೇಹಿ ಕ್ವಾಲಿಟಿ ಕರ್ಕೊಂಬಂದಿದ್ದೀರಿ, ಸಹಯೋಗಿ ಕ್ವಾಲಿಟಿ ಕರ್ಕೊಂಬಂದಿದ್ದೀರಿ. ತಯಾರ್ ಕರ್ ರಹೇ ನಾ ವಾರಿಸ್ ಕ್ವಾಲಿಟಿಯನ್ನ ಕರ್ಕೊಂಡ್ಬರ್ಬೇಕಂತ ಹೇಳ್ಕೊಂಡು ಅಂತ ಆತ್ಮಗಳನ್ನ ತಯಾರು ಮಾಡ್ತಿದ್ದೀರಲ್ವಾ? ಸಬ್ ಪ್ರಕಾರಕ್ಕೆ ಚಾಹಿಯೆ. ಬಾಬಾ ಹೇಳ್ತಾರೆ, ನನಗೆ ಎಲ್ಲಾ ಪ್ರಕಾರದ ಕ್ವಾಲಿಟಿಯ ಆತ್ಮಗಳು ಬೇಕು. ವಾರಿಸ್ ಬಿ ಚಾಹಿಯೆ, ಸ್ನೇಹಿ ಬಿ ಚಾಹಿಯೆ, ಸಹಯೋಗಿ ಬಿ ಚಾಹಿಯೆ, ಮೈಕ್ ಬಿ ಚಾಹಿಯೆ, ಮೈಟ್ ಬಿ ಚಾಹಿಯೆ. ಸಬ್ ಪ್ರಕಾರ ಕಾ ಚಾಹಿಯೆ. ಬಾಬನಿಗೆ ನೋಡಿ, ವಾರಿಸ್ ಕ್ವಾಲಿಟಿ ಆತ್ಮಗಳು ಬೇಕು, ಸ್ನೇಹಿ ಆತ್ಮಗಳು ಬೇಕು, ಸಹಯೋಗಿ ಆತ್ಮಗಳು ಬೇಕು, ಮೈಕ್ ಎಲ್ಲರಿಗೂ ಸಂದೇಶ ಕೊಡುವಂತಹ ಮೈಕ್ ಆತ್ಮಗಳು ಬೇಕು, ಮೈಟ್ ಆಗಿರುವಂತವರು ಬೇಕು. ಅಚ್ಚಾ, ಸೆಂಟರ್ ಮೇ ವೃದ್ಧಿ ತೋ ಹೋ ರಹಿ ಹೈ. ಸೆಂಟ್ರಲ್ಲಿ ಎಲ್ಲರ ಸಂಖ್ಯೆಯ ವೃದ್ಧಿ ಅಂತೂ ಆಗ್ತಾ ಇದೆ. ಎಲ್ಲರೂ ಉಮಂಗ್ ಉತ್ಸಾಹದಿಂದ ಸೇವಾ ಮೇ ವೃದ್ಧಿ ಕರ್ ಬಿ ರಹೇ ಹಿ.
अभी देखेंगे किस जोन में ये प्रत्यक्ष होता है परमात्मा आ चुका है। ನೀವೆಲ್ಲರೂ ಉಮಂಗ ಉತ್ಸಾಹದಿಂದ ಎಲ್ಲ ಸೇವೆ ಮಾಡ್ತಿದ್ದೀರಿ, ಸೇವಾ ವೃದ್ಧಿನೂ ಬಹಳ ಚೆನ್ನಾಗಿ ನಡೀತಾ ಇದೆ. ಆದ್ರೆ ಯಾವ ಜೋನಿನವ್ರು ಇದನ್ನ ಪ್ರತ್ಯಕ್ಷ ಮಾಡ್ತೀರಿ? ಪರಮಾತ್ಮ ಆ ಚುಕಾ ಹೈ ಅಂತ ಜನರಿಗೆ ಗೊತ್ತುಪಡಿಸ್ಬೇಕು. ಆ ರೀತಿ ಅನುಭವ ಮಾಡಿಸುವಂತದ್ದು ಯಾವ ಜೋನ್ನವರು ಮಾಡ್ತೀರಿ? बाप को प्रत्यक्ष कौन सा जोन करता है? वह बाप दादा देख रहे हैं. ಬಾಬರವರ ಪ್ರತ್ಯಕ್ಷತೆಯನ್ನು ಯಾವ ಜೋನಿನವರು ಮಾಡ್ತೀರಿ? ಬಾಪ್ ದಾದಾ ಇದನ್ನ ನೋಡ್ತಾ ಇದ್ದಾರೆ. ಫಾರಿನ್ ಕರೆಗಾ? ಫಾರಿನ್ भी कर सकता है. पंजाब नंबर ले लो, ಪಂಜಾಬಿನವ್ರ ನಂಬರ್ ತಗೊಳ್ಳಿ. ಫಸ್ಟ್ ನಂಬರ್ ಬಾಬನನ್ನ ನಾವು ಮೊದಲು ಪ್ರತ್ಯಕ್ಷಗೊಳಿಸ್ತೀವಿ. ಪರಮಾತ್ಮ ಆ ಚುಕ ಹೈ ಅನ್ನೋದು ಜನರಿಗೆ ಮೊದಲು ನಾವು ಅನುಭವ ಮಾಡಿಸ್ತೀವಿ ಅನ್ನೋರು ಪಂಜಾಬಿನವರು ನಂಬರ್ ತಗೊಳ್ಳಿ. ಲೇಲೋ. ಅಚ್ಚಾ, ಸಬ್ ಆಪಕೋ ಸಹಯೋಗ ದೇಂಗೆ, ಎಲ್ಲರೂ ನಿಮ್ಗೆ ಸಹಯೋಗ ಕೊಡ್ತಾರೆ. बहुत समय से प्रयत्न कर रहे हैं. यही है, यही है, यही है ये आवाज फैलाने का. ಇದುವೇ ಸತ್ಯ ಜ್ಞಾನ, ಇಲ್ಲಿಯೇ ಸಿಗ್ತದೆ, ಇಲ್ಲಿಯೇ ಪರಮಾತ್ಮನ ಕಾರ್ಯ ನಡೀತಾ ಇದೆ, ಇದುವೇ ಅನ್ನುವಂತ ಆವಾಜ್ ಎಲ್ಲ ಕಡೆ ಹರಡ್ಬೇಕು. ಅಭಿ ಹೈ ಯಹ ಭಿ ಹೈ. ಈಗ ಜನರ ಹತ್ರ ಏನಿದೆ? ಬೇರೆಯವ್ರದೆಲ್ಲ ಇದೆ, ಇನ್ನೊಬ್ಬರದ್ದಿದೆ, ಇನ್ನೊಂದು ಸಂಘ ಸಂಸ್ಥೆದಿದೆ, ಅದೇ ರೀತಿ ಇವರದ್ದು ಒಂದು. ಈ ರೀತಿ ಜನ ತಿಳ್ಕೊಂಡಿದ್ದಾರೆ. तो पंजाब क्या करेगा? यह आवाज आ जाए, यही है, यही है, इदुवे इल्ले, ಇದುವೇ ಸತ್ಯ ಜ್ಞಾನ, ಇಲ್ಲೇ ಸಿಗ್ತದೆ, ಇಲ್ಲೇ ಪರಮಾತ್ಮ ಬಂದಿದ್ದಾರೆ, ಪರಮಾತ್ಮನ ಕಾರ್ಯ ಇಲ್ಲೇ ನಡೀತಾ ಇದೆ. ಈ ಆವಾಜ್ ಎಲ್ಲ ಕಡೆ ಹರಡ್ಬೇಕು. ಇಲ್ಲ ಅಂದ್ರೆ ಬೇರೆ ಸಂಘ ಸಂಸ್ಥೆ ಎಲ್ಲ ನಡೀತಾ ಉಂಟಲ್ಲ, ಅದೇ ರೀತಿ ಇವರದ್ದು ಒಂದಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಒಳ್ಳೇದು. ಟೀಚರ್ಸ್ ಟೀಕ್ ಹೈ, ಕಬ್ ತಕ್ ಕರೆಂಗೆ? ಈ ಪ್ರತ್ಯಕ್ಷತೆಯನ್ನ ಯಾವಾಗ ಮಾಡ್ತೀರಿ ಟೀಚರ್ಸ್? ಓಕೆ, ಯಾವಾಗ ಮಾಡ್ತೀರಿ? ಇಸ್ ಸಾಲ್ ಮೇ ಕರೆಂಗೆ? ನಯಾ ಸಾಲ್ ಶುರು ಹುವಾ ಹೈ ನಾ? ಈ ವರ್ಷದಲ್ಲೇ ಮಾಡ್ತೀರಾ? ಹೊಸ ವರ್ಷ ಶುರು ಆಯ್ತಲ್ವಾ? तो नए साल में कोई ನವೀನತಾ ಹೋನಿ ಚಾಹಿಯೆ. ಆದ್ರಿಂದ ಹೊಸ ವರ್ಷದಲ್ಲಿ ಹೊಸತನವನ್ನ ತರಬೇಕು. ನವ ವರ್ಷದ ನವೋದಯದಲ್ಲಿ ನವೀನತೆಯನ್ನ ತರಬೇಕು. ಯಾವ ನವೀನತೆ? ಯಹ ಭಿ ಹೈ ಅಲ್ಲ, ಅದು ಬಹುತ್ ಸುನ್ ಲಿಯಾ. ಮತ್ತೇನು? ಯಹಿ ಹೈ. ಜೈಸೆ ಆಪ್ಕೆ ಮನ್ ಮೇ ಬಸ್ ಬಾಬಾ 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 ಸ್ವತಃ ಯಾದ್ ರಹತಾ ಹೈ. ಎಲ್ಲರ ಮನಸ್ಸಿನಲ್ಲಿ, ಹೃದಯದಲ್ಲಿ ಬಾಬಾ 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 ಇದು ಸ್ವತಃ ಎಲ್ಲರಿಗೂ ನೆನಪಿದೆ. ಐಸೆ ಉನಿಗೆ ಮುಖಸೆ ನಿಕ್ಕಲೆ. ಈಗ ನಾವು ಹೇಗೆ ಬಾಬನನ್ನ ಪಡ್ಕೊಂಡಿದ್ದೀವಿ, ನಾವ್ ಹೆಂಗೆ ಬಾಬನ ಮಕ್ಕಳಾಗಿದ್ದೀವಿ, ಎಷ್ಟು ಪ್ರೀತಿಯಿಂದ ಬಾಬನ ಸಮ್ಮುಖಕ್ಕೆ ಬಂದಿದ್ದೀವಿ, ನಮ್ಮ ಹೃದಯದಲ್ಲಿ ಬಾಬಾ 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 ಎಷ್ಟು ಚಂದ ಒಳಗಡೆ ಬರ್ತಾ ಇದೆ. ಅದೇ ರೀತಿ अन्य ಜನರ ಮುಖ ಸೆ ನಿಕಲೆ ಹಮಾರ ಬಾಬಾ ಆ ಗಯಾ. ಎಲ್ಲ ಜನರ ಬಾಯಿಂದ ಈ ಧ್ವನಿ ಬರಬೇಕು, ನನ್ನ ತಂದೆ ಬಂದ್ಬಿಟ್ಟಿದ್ದಾರೆ, ನಮ್ಮ ಬಾಬಾ ಬಂದ್ಬಿಟ್ಟಿದ್ದಾರೆ. ವಹ ಬಿ ಕಹೆ, ಅವರು ಈ ರೀತಿ ಹೇಳ್ಬೇಕು, ಮೇರಾ ಬಾಬಾ ಮೇರಾ ಬಾಬಾ. ಯೇ ಆವಾಜ್ ಚಾರೋ ಕೋನೋ ಸೆ ನಿಕಲೆ. ಬಾಬಾ ಅಂತಾರೆ ನಮ್ಮ ಹೃದಯದಲ್ಲಿ ಬಂದ್ಬಿಟ್ಟಿದೆ. ನಾವು ಎದುರು ಕುಂತರು ಬಾಬಾ 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 ಅಂತೀವಿ. ಅದೇ ರೀತಿ ಎಲ್ಲರ ಹೃದಯದಲ್ಲಿಯೂ ಮೇರಾ ಬಾಬಾ ಆ ಗಯಾ, ಹಮಾರ ಬಾಬಾ ಆ ಗಯಾ ಈ ಆವಾಜ್ ಎಲ್ಲರ ಬಾಯಲ್ಲಿ ಬರಬೇಕು. ಬಾಬಾ ಅಂತರ ಕಾನೂನ್ ಸೆ ನಿಕಲೆ ಲೇಕಿನ್ ಶುರುವಾತ್ ತೋ ಏಕ್ ಕೋನೆ ಸೆ ಹೋಗಿನ. ಇದು ಒಂದು ಮೂಲೆಯಿಂದ ಶುರು ಆಗ್ಬೇಕಲ್ಲ, ಈಗ ಯಾವ್ದಾರು ಒಂದು ಜೋನಿಂದ ಶುರು ಆಗ್ಬೇಕಲ್ಲ. ತೋ ಪಂಜಾಬ್ ಕಮಾಲ್ ಕರೇಗಾ? ಹಂಗಾರೆ ಪಂಜಾಬಿನವರು ಈ ಒಂದು ಚಮತ್ಕಾರ ಮಾಡಿ ತೋರಿಸ್ತೀರಿ? ಕ್ಯೋನೇ ಕರೆಂಗೆ? ಕರ್ನಾ ಹಿ ಹೈ. ಯಾಕಾಗೋಲ್ದಕ್ಕ? ಯಾಕಾಗೋದಿಲ್ಲ, ಮಾಡ್ಲೇಬೇಕು. ಬಹುತ್ ಅಚ್ಚಾ. ಇನ್ ಅಡ್ವಾನ್ಸ್ ಮುಬಾರಕ್ ಹೋ. ಒಳ್ಳೇದಾ? ಪಂಜಾಬಿನವರು ಮಾಡ್ತೀರಲ್ವಾ? ಮಾಡಿಯೇ ಮಾಡ್ತೀವಿ ಬಾಬಾ ಅಂತ ಎಲ್ಲರ ಸಂಕಲ್ಪ ಬಂತಲ್ವಾ? ಇನ್ ಅಡ್ವಾನ್ಸ್ ಮುಬಾರಕ್. ಮಾಡುವಕ್ಕಿಂತ ಮೊದಲೇ ಬಾಬಾ ಎಲ್ಲರಿಗೂ ಶುಭಾಶಯವನ್ನ ಕೊಡ್ತಾ ಇದ್ದಾರೆ. अच्छा, सभी तरफ के सर्व रूहानी गुलाब बच्चों को
सदा बाप के अति प्यारे और देहबान से न्यारे, बाप दादा के दिल के दुलारे बच्चों को सदा एक बाबा, एकाग्र मन और एक रस स्थिति में स्थित रहने वाले बच्चों को चारों ओर के भिन्न भिन्न समय पर भिन्न भिन्न स्थान में रहते भी साइंस के साधनों से मधुबन में पहुंचने वाले, सम्मुख देखने वाले सभी लाडले सिकिलदे कल्प कल्प के परमात्मा प्यार के पात्र अधिकारी बच्चों को बाप दादा का याद, प्यार और दिल की दुआएं पदम पदम गुणा स्वीकार हो और साथ में डबल मालिक बच्चों को बाप दादा की नमस्ते। ನೋಡಿ ಬಾಬಾ ಇಡೀ ಮುರಳಿಯ ಒಂದು ಸಾರವನ್ನ ಇಟ್ಟುಕೊಂಡು ಆ ಸಾರವನ್ನ ನಮ್ಮಲ್ಲಿ ತುಂಬಿ ಆಮೇಲೆ ಮಕ್ಕಳಿಗೆ ನೆನಪು ಪ್ರೀತಿ ನಮಸ್ತೆಯನ್ನ ಕೊಡ್ತಾ ಇದ್ದಾರೆ. 4 ಕಡೆಯ ಸರ್ವ ಆತ್ಮಿಕ ಗುಲಾಬಿ ಮಕ್ಕಳಿಗೆ ಬಾಬರವರ ಅತಿ ಪ್ಯಾರೆ ಮತ್ತು ದೇಹಾಭಿಮಾನದಿಂದ ಅತಿ ನ್ಯಾರೆ ಬಾಪ್ತಾದರವರ ಹೃದಯದ ಮುದ್ದು ಮಕ್ಕಳಿಗೆ ಸದಾ ಒಬ್ಬ ಬಾಬಾ, ಏಕಾಗ್ರ ಮನಸ್ಸು, ಏಕಾಗ್ರ ಸ್ಥಿತಿಯಲ್ಲಿ ಸ್ಥಿತ ಆಗಿರುವ ಮಕ್ಕಳಿಗೆ 4 ಕಡೆಯ ಭಿನ್ನ ಭಿನ್ನ ಸಮಯದಲ್ಲಿ ಭಿನ್ನ ಭಿನ್ನ ಸ್ಥಾನದಲ್ಲಿದ್ದರೂ ವಿಜ್ಞಾನದ ಸಾಧನದಿಂದ ಮಧುಬನಕ್ಕೆ ತಲುಪಿದಂತ ಮಕ್ಕಳಿಗೆ, ಸಮ್ಮುಖದಲ್ಲಿ ನೋಡ್ತಾ ಇರುವ ಮಕ್ಕಳಿಗೆ, ಎಲ್ಲ ಲಾಡ್ಲೆ ಮಕ್ಕಳಿಗೆ, ಬಹಳ ಸಮಯದಿಂದ ಅಗಲಿ ಹೋಗಿ ಸಿಕ್ಕಿದ ಮಕ್ಕಳಿಗೆ, ಕಲ್ಪ ಕಲ್ಪಕ್ಕೂ ಪರಮಾತ್ಮನ ಪ್ರೀತಿಗೆ ಪಾತ್ರರಾಗಿರುವ ಅಧಿಕಾರಿ ಮಕ್ಕಳಿಗೆ ಬಾಪ್ತಾದರವರ ನೆನಪು, ಪ್ರೀತಿ, ಹೃದಯ ತುಂಬಿದ ಆಶೀರ್ವಾದ ಪದಂ ಪದಂ ಪಟ್ಟಿನಷ್ಟು ಸ್ವೀಕಾರ ಮಾಡಿರಿ. ಮತ್ತು ಜೊತೆ ಜೊತೆಗೆ ಡಬಲ್ ಮಾಲೀಕ ಮಕ್ಕಳಿಗೆ ಬಾಪ್ತಾದರವರ ನಮಸ್ತೆ. अच्छा दादी जी से मधुबन का हीरो एक्टर है, सदा जीरो याद है दादी जी. ಆ ಸಮಯದಲ್ಲಿ ಪ್ರಕಾಶ್ ಮಣಿ ದಾದಿಜಿಯವರಿದ್ದರು. ಪ್ರಕಾಶ್ ಮಣಿ ದಾದಿಜಿಯವರನ್ನ ನೋಡಿ ಬಾಬಾ ಹೇಳ್ತಾರೆ, ನೀವು ಹೀರೋ ಆಕ್ಟರ್, ಸದಾ ಕಾಲಕ್ಕೂ ಜೀರೋ ನೆನಪಿದೆ ಅಲ್ವಾ. ಶರೀರ ಬಲ್ಲೆ ನೈ ಚಲ್ತಾ, ದೇಹ ನಡೆಯಂಗಿಲ್ಲ, ಧೀರೆ ಧೀರೆ ಚಲ್ತಾ, ಸಭಿ ಕಾ ಪ್ಯಾರ್ और दुआएं चला रही है. ಎಲ್ಲರ ಪ್ರೀತಿ ದಾದಿ ದಾದಿ ಅಂತ ಎಲ್ಲರ ಪ್ರೀತಿ ಮತ್ತೆ ಆಶೀರ್ವಾದ ಶರೀರವನ್ನ ನಡೆಸ್ತಾ ಇದೆ. ಬಾಪಕಿ ತೋ ಹೈ ಹಿ, ಬಾಬಂದ ಆಶೀರ್ವಾದ ಪ್ರೀತಿ ಇದ್ದೇ ಇದೆ. ಜೊತೆಗೆ ಸಭಿ ದಾದಿ ಕೋ ಬಹುತ್ ಪ್ಯಾರ್ ಕರ್ತೆ ಹೈ ನಾ, ಎಲ್ಲರ ದಾದಿಯನ್ನ ಬಹಳ ಪ್ರೀತಿ ಮಾಡ್ತಿರಲ್ವಾ. ದೇಖೋ ಸಭಿ ಯಹಿ ಕೇತೆ ಹೈ ಕಿ ದಾದಿಯಾ ಚಾಹಿಯೇ, ದಾದಿಯಾ ಚಾಹಿಯೇ, ದಾದಿಯಾ ಚಾಹಿಯೇ. ಎಲ್ಲರೂ ಪ್ರೀತಿ ಮಾಡ್ತಾರೆ. ಅಬ್ಬಾ ನಮ್ಗೆ ದಾದಿಗಳು ಬೇಕು, ನಮ್ಗೆ ದಾದಿಯರು ಬೇಕು, ನಮ್ಗೆ ದಾದಿಯರು ಬೇಕು. ತೋ ದಾದಿಯೋಂಕಿ ವಿಶೇಷತೆ ಕ್ಯಾ ಹೈ? ಹಾಗಾದ್ರೆ ದಾದಿಯರ ವಿಶೇಷತೆ ಏನು? ದಾದಿಯೋಂಕಿ ವಿಶೇಷತಾ ಬಾಪ್ ಕಿ ಶ್ರೀಮತ್ ಪರ್ ಹರ್ ಕದಂ ಉಠಾನ. ಯಾಕೆ ಅವರು ದಾದಿ ಆದ್ರು? ಎಲ್ಲರ ಆಶೀರ್ವಾದ ಪ್ರೀತಿ ಯಾಕೆ ಹೋಯ್ತು? ದಾದಿಯರು ಬೇಕು ದಾದಿಯರು ಬೇಕಂತ ಜನ ಯಾಕೆ ಬಯಸ್ತಾರೆ? ದಾದಿಯರ ಹತ್ರ ಇದ್ದ ವಿಶೇಷತೆ ಏನು? ಪ್ರತಿ ಹೆಜ್ಜೆನೂ ಸಹ ಶ್ರೀಮತದ ಪ್ರಕಾರನೇ ನಡೆಯುವಂತವ್ರು. ದಾದಿಯರಂದ್ರೆ ಬಾಬರವರ ಶ್ರೀಮತದ ಪ್ರಕಾರನೇ ಪ್ರತಿ ಹೆಜ್ಜೆ ನಡೆಯುವಂತವ್ರು. ಎರಡನೇದಾಗಿ मन को भी बाप की याद और सेवा में समर्पण करना. ದಾದಿಯವರ ಮನಸ್ಸು ಬಾಬಾ ಮತ್ತು ಸೇವೆ, ಬಾಬಾ ಮತ್ತು ಸೇವೆ, ಇದರಲ್ಲಿ ಮನಸ್ಸು ಪೂರ್ಣ ಸಮರ್ಪಣೆ ಮಾಡಿಕೊಂಡವರೇ ದಾದಿಯರು. ದಾದಿಯರ ಇದು ವಿಶೇಷತೆ. आप सभी भी ऐसे ही कर रहे हो ना. मन को समर्पण करो, ಮನಸ್ಸನ್ನು ಅರ್ಪಣೆ ಮಾಡ್ರಿ. ಯಾವುದಕ್ಕೆ? ಬಾಬನ ನೆನಪು, ಇಲ್ಲಾಂದ್ರೆ ಸೇವಾ. बाप दादा ने देखा है मन बड़ी कमाल करके दिखाता. कमाल क्या करता? ಚಂಚಲ करता है ना. ಮನಸ್ಸೇನ್ ಕಡಿಮೆನಾ? ಮನಸ್ಸೇನ್ ಮಾಡ್ತದೆ? ಅದು ಚಂಚಲ. ಮನ್ ಏಕಾಗ್ರ ಹೋ ಜಾಯ್.
जैसे झंडा ऊपर करते हो ना, ऐसे मन का झंडा ಶಿವ ಬಾಬಾ में ಏಕಾಗ್ರ हो जाए. ಜಂಡ ಹೇಗೆ ನೋಡಿ, ಮೇಲೆ ಕೇರಿಸ್ತೀವಿ, ನೆಟ್ಟಗೆ ನಿಲ್ಲಿಸ್ತೀವಿ ಜಂಡವನ್ನ. ಅದೇ ರೀತಿ ಶಿವ ಬಾಬಾ ಈ ರೀತಿ ಮನಸ್ಸು ಬಾಬನಲ್ಲಿ ಏಕಾಗ್ರ ಆಗ್ಬಿಡ್ಬೇಕು. आ रहा है समय, समीप आ रहा है. कभी कभी बाप दादा बच्चों के संकल्प बहुत अच्छे अच्छे सुनते हैं, सबका लक्ष्य बहुत अच्छा है. ಕೆಲವೊಮ್ಮೆ ಮಕ್ಕಳ ಸಂಕಲ್ಪ ಬಹಳ ಚಲೋ ಇರ್ತದೆ. ಬಾಬಾ ಎಲ್ಲರ ಲಕ್ಷ್ಯವನ್ನ ನೋಡಿ ಬಹಳ ಸಂತೋಷ ಪಡ್ತಾರೆ. सबका लक्ष्य बहुत अच्छा है, संकल्प बहुत अच्छे ही. अच्छा देखो हॉल की शोभा कितनी अच्छी है. ಡೈಮಂಡ್ ಹಾಲಿನ ಶೋಭೆ ಎಷ್ಟು ಚೆನ್ನಾಗಿದೆ. ಮಾಲಾ ಲಗ್ತಿಯೇನಾ, ಎಲ್ಲ ಮಾಲೆ ಕೂತ್ಕೊಂಡಾಗೆ ಕಾಣ್ತಾ ಇದೆ ಬಾಬನಿಗೆ. ಅವರು ಮಾಲಾಕ್ಕೆ ಬೀಚ್ ಮೇ ಮಣಿಕೆ ಬೈಟೆ ಹೇ, ಎಲ್ಲ ಮಾಲೆ ಆಗಿ ಕಾಣ್ತಾ ಉಂಟು ಬಾಬನಿಗೆ. ಆ ಮಾಲೆಯ ನಡುವೆ ಪ್ರತಿಯೊಂದು ಮಕ್ಕಳು ಮಣಿಯ ತರಹ ಬಾಬರವರಿಗೆ ಕಾಣ್ತಾ ಇದೆ. ಅಚ್ಚಾ, ಓಂ ಶಾಂತಿ. ಇವತ್ತಿನ ವರದಾನ, साइलेंस की शक्ति द्वारा सेकंड में मुक्ति और जीवन मुक्ति का अनुभव कराने वाले विशेष आत्मा भव. ಸೈಲೆನ್ಸಿನ ಶಕ್ತಿಯ ಮೂಲಕ 1 ಸೆಕೆಂಡಿನಲ್ಲಿ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಅನುಭವ ಮಾಡಿಸುವ ವಿಶೇಷ ಆತ್ಮ ಆಗಿರಿ. ಮೌನದ ಶಕ್ತಿಯ ಮೂಲಕ 1 ಸೆಕೆಂಡಿಗೆ ಮುಕ್ತಿಯ ಅನುಭವ ಮಾಡಿಸ್ಬೇಕು, ಜೀವನ್ ಮುಕ್ತಿಯ ಅನುಭವ ಮಾಡಿಸ್ಬೇಕು. ಅಂತಹ ವಿಶೇಷ ಆತ್ಮ ಆಗಿರಿ. ವಿಶೇಷ ಆತ್ಮವೋं की लास्ट विशेषता है. ವಿಶೇಷ ಆತ್ಮಗಳ ಕೊನೆಯ ವಿಶೇಷತೆ, सेकंड में किसी भी आत्मा को मुक्ति जीवन मुक्ति के अनुभवी बना देंगे. ವಿಶೇಷ ಆತ್ಮಗಳ ಕೊನೆಯ ವಿಶೇಷತೆ, ಯಾವುದೇ ಆತ್ಮಗಳಿಗೆ 1 ಸೆಕೆಂಡಿನಲ್ಲಿ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಅನುಭವಿಯನ್ನಾಗಿ ಮಾಡೋದು. ಸಿರ್ಫ್ ರಾಸ್ತಾ ನಹೀ ಬತಾನಾ, ಕೇವಲ ದಾರಿ ತೋರಿಸುವುದಲ್ಲ. 1 सेकंड में शांति का, 1 सेकंड में अतीन्द्रिय सुख का अनुभव कराएंगे. अंತಹ ವಿಶೇಷ ಆತ್ಮ ನಾವು 1 ಸೆಕೆಂಡಿಗೆ ಶಾಂತಿ ಅನುಭವ ಮಾಡಿಸ್ಬೇಕು, 1 ಸೆಕೆಂಡಿಗೆ ಅತೀಂದ್ರಿಯ ಸುಖದ ಅನುಭವ ಮಾಡಿಸ್ಬೇಕು. ಜೀವನ್ ಮುಕ್ತಿ का अनुभव है सुख, ಮುಕ್ತಿ का अनुभव है ಶಾಂತಿ. ಅವರಿಗೆ 1 ಸೆಕೆಂಡಿಗೆ ಸುಖದ ಅನುಭವ ಮಾಡಿಸಿದ್ರೆ ಅದು ಜೀವನ್ ಮುಕ್ತಿ, 1 ಸೆಕೆಂಡಿಗೆ ಶಾಂತಿಯ ಅನುಭವ ಮಾಡಿಸಿದ್ರೆ ಅದು ಮುಕ್ತಿ. तो जो भी सामने आए वो सेकंड में इसका अनुभव करे. ನಮ್ಮ ಎದುರಿಗೆ ಯಾರೇ ಬರಲಿ 1 ಸೆಕೆಂಡಿಗೆ ಇದರ ಅನುಭವ ಮಾಡಿಸಿರಿ. ಒಂದ ಶಾಂತಿಯ ಅನುಭವ, ಇಲ್ಲಾಂದ್ರೆ ಸುಖದ ಅನುಭವ. ಜಬ್ ಐಸಿ ಸ್ಪೀಡ್ ಹೋಗಿ ಈ ರೀತಿ ಸೇವೆ ಸ್ಪೀಡ್ ಆಯ್ತಂದ್ರೆ ತಬ್ ಸೈನ್ಸ್ ಕೆ ऊपर ಸೈಲೆನ್ಸ್ ಕಿ ವಿಜಯ್. ವಿಜ್ಞಾನದ ಮೇಲೆ ಮೌನ ಶಕ್ತಿಯ ವಿಜಯ. देखते हुए सबके मन से वाह वाह का आवाज निकलेगा, प्रत्यक्षता का दृश्य सामने आएगा. ಅವಾಗೆಲ್ಲರ ಮುಖದಲ್ಲಿ ವಾ ವಾ ಅನ್ನುವಂತ ಆವಾಜ್ ಬರ್ತದೆ, ಪ್ರತ್ಯಕ್ಷತೆಯ ದೃಶ್ಯ ಎದುರಿಗೆ ಬರ್ತದೆ. ಆದ್ರಿಂದ ಮೌನ ಶಕ್ತಿಯ ಮೂಲಕ 1 ಸೆಕೆಂಡಿಗೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಅನುಭವ ಮಾಡಿಸುವ ವಿಶೇಷ ಆತ್ಮ ಆಗಿರಿ. ಇವತ್ತಿನ ಸ್ಲೋಗನ್, बाप के हर फरमान पर स्वयं को कुर्बान करने वाले सच्चे परवाने बनो. ತಂದೆಯ ಪ್ರತಿ ಒಂದು ಆದೇಶಕ್ಕೆ ಸ್ವಯಂ ಅನ್ನು ಅರ್ಪಣೆ ಮಾಡಿಕೊಳ್ಳುವ ಸತ್ಯ ಪತಂಗ ಆಗಿರಿ. ಬಾಬರವರ ಪ್ರತಿಯೊಂದು ಆದೇಶಕ್ಕೆ ತಮ್ಮನ್ನು ಅರ್ಪಣೆ ಮಾಡಿಕೊಳ್ಳುವ ಸತ್ಯ ಪತಂಗ ಆಗಿರಿ. ಬಾಬಾ ಏನ್ ಆದೇಶ ಕೊಟ್ರು? ಹಾಜಿ ಬಾಬಾ, ಹ್ಞೂ ಬಾಬಾ, ಎಸ್ ಬಾಬಾ, ಅರ್ಪಣೆ ಬಿಡಬೇಕು ಅದನ್ನ ಕಾರ್ಯಗತಗೊಳಿಸ್ಲಿಕ್ಕೆ.
ಆದ್ರಿಂದ ಬಾಬರವರ ಆದೇಶಕ್ಕೆ ಸ್ವಯಂವನ್ನು ಅರ್ಪಣೆ ಮಾಡಿಕೊಳ್ಳುವ ಸತ್ಯ ಪತಂಗ ಆಗಿರಿ. ಇವತ್ತಿನ ಅವ್ಯಕ್ತ ಇಶಾರೆ ಗೊತ್ತಿದೆ ತಮಗೆ. ಈ ತಿಂಗಳು ಪೂರ್ಣ ಸಂಕಲ್ಪ ಶಕ್ತಿಯನ್ನ ಜಮಾ ಮಾಡಿಕೊಳ್ಳೋದು ಶ್ರೇಷ್ಠ ಸೇವೆಗೆ ನಿಮಿತ್ತ ಆಗೋದು. ಅದಕ್ಕೆ ತಕ್ಕಂತೆ ಅವ್ಯಕ್ತ ಮುರಳಿನೂ ಅದೇ ರೀತಿ ಬರ್ತಾ ಇದೆ. ಸಂಕಲ್ಪ ಶಕ್ತಿಯನ್ನ ಜಮಾ ಮಾಡಿಕೊಳ್ಳೋದು ಶ್ರೇಷ್ಠ ಸೇವೆಗೆ निमित्त आगुದು. अभी जैसे वाचा से डायरेक्शन देना पड़ता है, ऐसे श्रेष्ठ संकल्प से सारी कारोबार चल सकती है. ಇವತ್ತು ನಾವು ಬಾಯಿಯಲ್ಲಿ ಡೈರೆಕ್ಷನ್ ಕೊಟ್ಟು ಎಲ್ಲ ಕಾರೋಬಾರ ಮಾಡ್ತಾ ಇದ್ದೀವಿ. ಇಂಥ ಒಂದು ಸಮಯ ಬರಬೇಕು, ಶ್ರೇಷ್ಠ ಸಂಕಲ್ಪದಿಂದಲೇ ಎಲ್ಲ ಕಾರೋಬಾರ್ ನಡೆಯಬೇಕು. ಸೈನ್ಸ್ ವಾಲೆ ನೀಚೆ ಪೃಥ್ವಿ ಸೆ ऊपर तक ಡೈರೆಕ್ಷನ್ ದೇತೆ रहते. ವಿಜ್ಞಾನಿಗಳು ನೋಡಿ, ಭೂಮಿಯಿಂದ ಮೇಲಿನ ತನಕ ಎಲ್ಲ ಡೈರೆಕ್ಷನ್ ತಗೊಳ್ಳೋದು ಕೊಡೋದು. तो क्या आप श्रेष्ठ संकल्प की शक्ति से सारी कारोबार नहीं चला सकते? ಶ್ರೇಷ್ಠ ಸಂಕಲ್ಪದ ಶಕ್ತಿಯಿಂದ ಎಲ್ಲಾ ಕಾರೋಬಾರವನ್ನ ನಡೆಸಲಿಕ್ಕಾಗಂಗಿಲ್ವಾ? ಜೈಸೆ ಬೋಲ್ ಕರ್ಕೆ ಬಾತ್ ಕೋ ಸ್ಪಷ್ಟ ಕರ್ತೆ. ಮಾತಾಡಿ ನಾವು ಎಲ್ಲ ಕಾರೋಬಾರವನ್ನ ಮಾಡ್ತೀವಿ, ಕೆಲವು ಮಾತನ್ನ ಸ್ಪಷ್ಟಗೊಳಿಸ್ತೀವಿ. वैसे आगे चल हर संकल्प से सारी कारोबार चलेगी. इसके लिए श्रेष्ठ संकल्पों का स्टॉक जमा करो. ಇಂಥ ಒಂದು ಸಮಯ ಬರ್ತದೆ, ಮಾತಾಡಿ ಅಲ್ಲ, ನಮ್ಮ ಸಂಕಲ್ಪ ಶಕ್ತಿಯಿಂದಲೇ ಎಲ್ಲ ಕಾರ್ಯಭಾರವನ್ನ ಮಾಡ್ತೀವಿ. ಆ ರೀತಿ ಶ್ರೇಷ್ಠ ಸಂಕಲ್ಪ ಶಕ್ತಿಯನ್ನ ಜಮಾ ಮಾಡಿಕೊಳ್ಳಿ. ಆ ಸಮಯದಲ್ಲಿ ಮೊಬೈಲ್ ಇರಂಗಿಲ್ಲ. ಇವತ್ತು ಮೊಬೈಲ್ನಿಂದ ಎಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತೀವಿ. ಒಂದ್ ಸಮಯದಲ್ಲಿ ನಮ್ಮ ಸಂಕಲ್ಪ ಶಕ್ತಿಯಿಂದಲೇ ಎಲ್ಲ ಕಾರ್ಯಭಾರವನ್ನ ಮಾಡ್ಲಿಕ್ಕೋಸ್ಕರ ಶ್ರೇಷ್ಠ ಸಂಕಲ್ಪ ಶಕ್ತಿಯನ್ನ ಸ್ಟಾಕ್ ಅನ್ನ ಜಮಾ ಮಾಡ್ಕೊಳ್ಳಿ. ಆದ್ರಿಂದ ಈ ತಿಂಗಳು ಪೂರ್ಣ ಸಂಕಲ್ಪ ಶಕ್ತಿಯನ್ನ ಜಮಾ ಮಾಡಿಕೊಳ್ಳೋದು ತನ್ಮೂಲಕ ಶ್ರೇಷ್ಠ ಸೇವೆಗೆ ನಾವು ನಿಮಿತ್ತ ಆಗೋದು. ಇವತ್ತಿನ ಸ್ವಮಾನ, ನಾನು ಪವಿತ್ರತೆಯ ಅವತಾರ. ನನ್ನ ಆತ್ಮ ಪವಿತ್ರತೆಯ ಅವತಾರ. ಸದೈವ ಯಹಿ ಸ್ಮೃತಿ ಮೇ ರಹೆ, ಮೈ ಪವಿತ್ರತಾ ಕಾ ಅವತಾರ ಹೂಂ. ಇದನ್ನ ಶಕ್ತಿಯಲ್ಲಿ ಅನುಭವ ಮಾಡಬೇಕು. ಗುಣದ ರೂಪದಲ್ಲಿ ಪವಿತ್ರತೆ, ಶಕ್ತಿಯ ರೂಪದಲ್ಲಿ परमात्मा बाप के पवित्र शक्तियों की किरणों के नीचे संपूर्ण पावन सतो प्रधान स्थिति का अनुभव कर रही हूँ. ಯಾವ ರೀತಿ ಪವಿತ್ರತೆ ಶಕ್ತಿಯ ಅನುಭೂತಿ ಮಾಡಬೇಕು? ಬಾಬಾ ಪವಿತ್ರ ಶಕ್ತಿಯ ಕಿರಣವನ್ನ ಕಳಿಸ್ತಾ ಇದ್ದಾರೆ. ನಾನು ಕೆಳಗಡೆ ಸಂಪೂರ್ಣ ಪಾವನ ಸತೋ ಪ್ರಧಾನ ಸ್ಥಿತಿಯ ಅನುಭವ ಮಾಡ್ತಾ ಇದ್ದೀನಿ. मुझे आत्मा से पवित्रता की शक्तियों की किरणें, ಬಾಬನಿಂದ ಪವಿತ್ರತೆಯ ಶಕ್ತಿಯ ಕಿರಣ ನನಗೆ ಬರ್ತಾ ಇದೆ. ನಾನು ಸಂಪೂರ್ಣ ಪಾವನ, ನಾನು ಸಂಪೂರ್ಣ ಸತೋ ಪ್ರಧಾನ ಸ್ಥಿತಿಯ ಅನುಭವ ಮಾಡ್ತಾ ಇದ್ದೀನಿ. ನಾನು ಆತ್ಮನಿಂದ ಪವಿತ್ರತೆಯ ಶಕ್ತಿಯ ಕಿರಣ संसार की आत्माओं में पवित्र भावनाएं जागृत कर रही है. ನನ್ನಿಂದ ಹೊರಹೊಮ್ಮುವ ಪವಿತ್ರತೆಯ ಶಕ್ತಿಯ ಕಿರಣ ಅನ್ಯ ಆತ್ಮಗಳಲ್ಲಿ ಪವಿತ್ರ ಭಾವನೆಯನ್ನ ಜಾಗೃತಗೊಳಿಸ್ತಾ ಇದೆ. ನನಗೆ ಬಾಬನಿಂದ ಪವಿತ್ರತೆಯ ಶಕ್ತಿಯ ಕಿರಣ ಬರ್ತಾ ಇದೆ. ನಾನು ಸಂಪೂರ್ಣ ಪಾವನ ಸತೋ ಪ್ರಧಾನಾತ್ಮ. ನನ್ನಿಂದ ಪವಿತ್ರತೆಯ ಶಕ್ತಿಯ ಕಿರಣ ಸಂಸಾರದಲ್ಲಿ ಹರಡಿ ಆತ್ಮಗಳಲ್ಲಿ ಸಹಿತ ಪವಿತ್ರ ಭಾವನೆ ಜಾಗೃತಗೊಳ್ತಾ ಇದೆ. ಈ ವಾರ ಪೂರ್ಣ ಇದೇ ಅನುಭವ ಮಾಡಬೇಕು. ಪವಿತ್ರ ಸ್ವರೂಪ ಸ್ಥಿತಿ, ಪವಿತ್ರ ಸ್ವರೂಪ ಸ್ಥಿತಿ. ಈ ಪವಿತ್ರ ಸ್ವರೂಪ ಸ್ಥಿತಿಯ ಅನುಭೂತಿ ಮಾಡ್ತಾ ಮಾಡ್ತಾ ಇವತ್ತಿನ ಸ್ವಮಾನ, ನಾನು ಆತ್ಮ ಪವಿತ್ರತೆಯ ಅವತಾರ. ಇಡೀ ವಾರ ಪವಿತ್ರ ಸ್ಥಿತಿಯಲ್ಲೇ ಇರುವಂತಹ ಅಭ್ಯಾಸ ಮಾಡಿದಾಗ ಯಾವ 4 ಲಕ್ಷಣ ನಮ್ಮ ಹತ್ರ ಕಂಡು ಬರಬೇಕು ಅದರ ಬಗ್ಗೆ ತಮಗೆ ಚಾರ್ಟ್ ಕೊಡಲಾಗಿದೆ. ಒಂದನೇದಾಗಿ, ಇಡೀ ದಿನ ನನ್ನ ದೃಷ್ಟಿ ಮತ್ತೆ ವೃತ್ತಿಯಲ್ಲಿ ಆತ್ಮಿಕ ದೃಷ್ಟಿ, ಆತ್ಮಿಕ ವೃತ್ತಿ ಅಂದ್ರೆ ನಾನು ಪವಿತ್ರ ಸ್ಥಿತಿಯಲ್ಲಿದ್ದೀನಿ ಅಂತ ಅರ್ಥ.
ಎರಡನೇದಾಗಿ ಅಮೃತ ವೇಳೆಯಿಂದ ರಾತ್ರಿ ಮಲಗುವ ತನಕನು ನನ್ನ ಮನಸ್ಸು, ಮಾತು, ಕರ್ಮದಲ್ಲಿ ಸಂಪೂರ್ಣ ಪವಿತ್ರತೆಯ ಅನುಭವ. ಬೆಳಿಗ್ಗೆ ಎದ್ದಂದಿನಿಂದ ರಾತ್ರಿ ಮಲಗುವ ತನಕನು ಮನಸ್ಸಿನಲ್ಲಿ, ಮಾತಿನಲ್ಲಿ, ಕರ್ಮದಲ್ಲಿ ಸಂಪೂರ್ಣ ಪವಿತ್ರತೆಯ ಅನುಭವ ಆಗ್ತಾ ಇರಬೇಕು. ಮೂರನೇದಾಗಿ ನಾನು ಆತ್ಮ ಪವಿತ್ರ ಸ್ಥಿತಿಯಲ್ಲಿರೋದ್ರಿಂದ ಪ್ರತಿಯೊಂದು ಆತ್ಮದ ಗುಣ ಅಥವಾ ವಿಶೇಷತೆನೇ ಕಾಣಬೇಕು. ಎಲ್ಲರ ಪ್ರತಿ ಶುಭ ಭಾವನೆ, ಶುಭ ಕಾಮನೆ ಹೊರಹೊಮ್ತಾ ಇರಬೇಕು. ಅಂದ್ರೆ ನಾನು ಪವಿತ್ರ ಸ್ಥಿತಿಯಲ್ಲಿದ್ದೀನಿ ಅಂತ ಅರ್ಥ. ಯಾರನ್ನ ನೋಡಿದ್ರು ಅವರ ಗುಣ ಕಾಣಬೇಕು, ವಿಶೇಷತೆ ಕಾಣಬೇಕು. ಅವರ ಪ್ರತಿ ಶುಭ ಭಾವನೆ, ಶುಭ ಕಾಮನೆ ಹೊರಬರ್ತಾ ಇರಬೇಕು. ಯಾರು ಪವಿತ್ರ ಸ್ಥಿತಿಯ ಅನುಭೂತಿಯಲ್ಲಿ ಇರ್ತಾರೋ ಅವರಿಗೆ ಸೀಮಿತವಾದ ಯಾವ ಇಚ್ಛೆ ಇಲ್ಲ, ಲಗಾವಿಲ್ಲ, ಜುಕಾವಿಲ್ಲ, ಟಕರಾವಿಲ್ಲ. ಯಾರ ಪ್ರಭಾವಕ್ಕೂ ಒಳಗಾಗದೆ ಹಲ್ಕಾಪನಿಕಿ ಸ್ಥಿತಿ ರಹಿ, ಇಷ್ಟು ಹಗೋರತೆಯಲ್ಲಿ ಇರಬೇಕು. ಅಂದ್ರೆ ನನ್ನ ಸ್ಥಿತಿ ಪವಿತ್ರ ಇದೆ ಅಂತ ಅರ್ಥ. ನಾನು ಪವಿತ್ರ ಸ್ಥಿತಿಯಲ್ಲಿದ್ದೀನಿ ಅಂತ ಅರ್ಥ. ಸೀಮಿತವಾದ ಯಾವುದೇ ಕಾಮನ ಇಲ್ಲ, ಲಗಾವು ಎಳೆತ ಸೆಳೆತ ಇಲ್ಲ, ಎಲ್ಲಿನೂ ಬಾಗುವಿಕೆ ಇಲ್ಲ, ಇಚ್ಛೆ ಆಕರ್ಷಣೆ ಇಲ್ಲ, ಟಕರಾವಿಲ್ಲ, ಘರ್ಷಣೆ ಇಲ್ಲ, ಮತ್ತೆ ವಸ್ತು ವ್ಯಕ್ತಿಯ ಯಾವ ಪ್ರಭಾವನೂ ಇಲ್ಲ. ಇದು ಎಂಥ ಸ್ಥಿತಿ? ಹಲ್ಕೆ ಪನಿಕಿ ಸ್ಥಿತಿ. ಇದು ನಾವು ಪವಿತ್ರ ಸ್ವರೂಪದ ಸ್ಥಿತಿಯಲ್ಲಿದ್ದೀವಿ ಅಂದ್ರೆ ಇಷ್ಟು ಹಗುರತೆ 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 ಇದು ಅನುಭವ ಆಗ್ತಾ ಇದೆಯಾ? ಇದು 4 ಮಾತನ್ನು ಪ್ರತಿನಿತ್ಯ ಚಾರ್ಟ್ ನಲ್ಲಿ ಚೆಕ್ ಮಾಡಿಕೊಂಡು ನೀವು ಮಾರ್ಕ್ ಹಾಕ್ಬೇಕು. ನಿಮಗೆ ನೀವೇ ಮಾಸ್ಟರ್, ನಿಮಗೆ ನೀವೇ ಡಾಕ್ಟರ್, ನಿಮಗೆ ನೀವೇ ಚೆಕ್ ಮಾಡುವಂತ ಇನ್ಸ್ಪೆಕ್ಟರ್ ಮಾಡಿ ನಾವು ಮಾರ್ಕ್ಸ್ ಹಾಕೋಬೇಕು. ಇದು 4 ಮಾತಿನ ಕಡೆಗೆ ನಾವು ವಿಶೇಷವಾಗಿ ಪ್ರತಿನಿತ್ಯನೂ ಸಹಿತ ಚೆಕ್ಕಿಂಗ್ ಮಾಡ್ಕೊಳ್ಳಿಕ್ಕೋಸ್ಕರ ಚಾರ್ಟ್ ಬರೀರಿ. ಇವತ್ತು ದೀದಿಯವರ ವಿಶೇಷ ಗುಣ ನೆನಪು ಮಾಡ್ಕೊಳ್ಳೋಣ. ಬಾಲಕ್ ಮತ್ತೆ ಮಾಲೀಕ ಬ್ಯಾಲೆನ್ಸ್. ಇದೇ ತಿಂಗಳ 28ನೇ ತಾರೀಕಿಗೆ ದೀದಿಜಿಯವರ ದಿನ, ವಿಶೇಷ ದೇಹ ಬಿಟ್ಟಂತ ದಿನ. ಅವರ ಗುಣ ಏನಿದೆ? ದೀದಿಯರ ಗುಣ ಬಾಬಾ ಇವತ್ತೇ ಮುರಳಿಯಲ್ಲಿ ಹೇಳಿದ್ದಾರೆ. ದಾದಿಯರು ಬೇಕು ನಮ್ಗೆ, ಹಿರಿಯರು ಬೇಕು. ಯಾಕೆಂದ್ರೆ ಅವರ ಹತ್ರ ಕೆಲವು ವಿಶೇಷವಾದಂತ ಗುಣ ಇದೆ. ಇವತ್ತಿನ ದಿನ ದೀದಿಯವರ ವಿಶೇಷವಾದ ಬಾಲಕ್ ಮತ್ತೆ ಮಾಲೀಕತನದ ಸಮತೋಲನದಲ್ಲಿಟ್ಟುಕೊಳ್ಳುವಂತ ಗುಣವನ್ನ ಇವತ್ತು ಧಾರಣೆ ಮಾಡೋಣ. दीदी यज्ञ के मालिकरागिद्ದರು. उनके जीवन में बालक ಮತ್ತೆ ಮಾಲಿಕಪನ್ का ಬ್ಯಾಲೆನ್ಸ್ था. ಅವರು ಮಾಲೀಕತ್ವದ ಒಂದು ಗುಣನೂ ಇತ್ತು, ಬಾಲಕತನದ ಗುಣನೂ ಇತ್ತು ಅವರ ಹತ್ರ. ಇದು ಎರಡು ಗುಣದಲ್ಲಿ ಬ್ಯಾಲೆನ್ಸ್ ಇತ್ತು. ಅವರು ಯಾವುದಾದರೂ ಯಥಾರ್ಥವಾದ ಮಾತನ್ನ ಹೇಳ್ಬೇಕಂತಿದ್ರೆ ಮಾಲಿಕ ಬನ್ ಸಬಕ್ಕೆ ಸಾಮಾನ್ಯ ರಕ್ತಿ, ಯಥಾರ್ಥವಾದ ಮಾತು, ಸತ್ಯವಾದ ಮಾತು ಮಾಲೀಕರಾಗಿ ಎಲ್ಲರ ಮುಂದೆ ಇಟ್ಟು ಬಿಡ್ತಿದ್ರು. लेकिन अगर सबकी एक मत नहीं होती तो बालक बन उसे भूल जाते. ಮಾಲೀಕರಾಗಿ ಯಥಾರ್ಥವಾದ ಮಾತನ್ನ ಎಲ್ಲರ ಮುಂದೆ ಜೋರಾಗಿ ಹೇಳ್ತಿದ್ರು. ಆ ಮಾತನ್ನ ಎಲ್ಲರೂ ಏಕಮತದಿಂದ ಸ್ವೀಕಾರ ಮಾಡಿಲ್ಲ ಅನ್ನುವಾಗ ತಾವು ಬಾಲಕರಾಗಿ ಮರ್ತು ಬಿಡ್ತಿದ್ರು. ನಾನು ಹೇಳ್ದಂಗೆ ಆಗ್ಬೇಕಿತ್ತು, ನಾನು ಕರೆಕ್ಟ್ ಹೇಳಿದ್ದೀನಿ, ಅದ್ಯಾಕೆ ಹಂಗ ಒಪ್ಪಿಲ್ಲ, ಇವ್ರು ಯಾಕೆ ಹಿಂಗ್ ಮಾಡಿಲ್ಲ, ಇಲ್ವೇ ಇಲ್ಲ. ಎಲ್ಲರದು ಏಕಮತ ಬಂದಿಲ್ಲ ಅಂದ ಕೂಡಲೇ ಬಾಲಕರಾಗಿ ಅದನ್ನ ಮರ್ತು ಬಿಡ್ತಿದ್ರು. ಕಬಿ ಡಿಬೇಟ್ ಮೇ ಸಮಯ ನಹಿ ಗವಾತಿ, ಚರ್ಚೆ ಮಾಡ್ತಿರ್ಲಿಲ್ಲ. दीदी बालक बन बाबा की अंगुली पकड़कर यज्ञ के हर डिपार्टमेंट का चक्कर लगाती. दीदी ತಾವು ಬಾಲಕರಾಗಿ ಬಾಬನ ಕೈ ಬೆರಳನ್ನ ಹಿಡ್ಕೊಂಡು ಇಡೀ ಯಜ್ಞದಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟಿಗೆ ಚಕ್ಕರ ಹಾಕ್ತಿದ್ರು. ಕೆಲವೊಮ್ಮೆ ಮಾಲೀಕರಾಗಿ ಯಥಾರ್ಥ ಮಾತನ್ನ ಎಲ್ಲರ ಮುಂದೆ ಇಡ್ತಿದ್ರು. ಒಂದ್ ವೇಳೆ ಎಲ್ಲರದನ್ನು ಸ್ವೀಕಾರ ಮಾಡಿಲ್ಲ, ಏಕಮತ ಇಲ್ಲ ಅಂದ್ರೆ ಮರ್ತು ಬಿಡ್ತಿದ್ರು. ಬಾಲಕರಾಗಿ
ಬಾಬನ ಕೈ ಬೆರಳನ್ನ ಹಿಡ್ಕೊಂಡು ಎಲ್ಲ ಡಿಪಾರ್ಟ್ಮೆಂಟಿಗೆ ಚಕ್ಕರ್ ಹಾಕ್ತಿದ್ರು. ಐಸೆ ही सबको बालक और मालिकपन का बैलेंस रख अपनी स्थिति एक रस बनानी है. ಕೆಲವೊಮ್ಮೆ ಬಾಲಕ ಸ್ಥಿತಿ, ಕೆಲವೊಮ್ಮೆ ಮಾಲೀಕ ಸ್ಥಿತಿ. ಇದು ಎರಡನ್ನು ಸಮತೋಲನದಲ್ಲಿ ಇಟ್ಟುಕೊಂಡು ನಮ್ಮ ಸ್ಥಿತಿಯನ್ನ ಏಕರಸವಾಗಿ ಇಟ್ಟುಕೊಳ್ಳೋಣ. ಬಾಬಾ ಕಿ ಅಂಗುಲಿ ಪಕಡ್ಕರ್ ಚಲ್ನ, ಬಾಬನ ಅಂಗುಲಿಯನ್ನ ಹಿಡ್ಕೊಂಡು ನಡೆಯೋಣ, ಸ್ಥಿತಿಯನ್ನ ಏಕರಸವಾಗಿ ಇಟ್ಟುಕೊಳ್ಳೋಣ. ಅಚ್ಚ. ಓಂ ಶಾಂತಿ. ಓಂ ನಮಃ ಶಿವಾಯ. ಆತ್ಮನಾದ ನಾನು ಇಷ್ಟೆಲ್ಲ ಜ್ಞಾನ ರತ್ನಗಳಿಂದ ಶೃಂಗರಿಸಿದ ಪರಮಾತ್ಮನಾದ ಶಿವನಿಗೆ ನಮಸ್ಕರಿಸುತ್ತಿದ್ದೇನೆ. ಆತ್ಮನಾದ ನಾನು ಪರಮಾತ್ಮನಾದ ಶಿವನಿಗೆ ಕುರ್ಬಾನ್ ಆಗಿದ್ದೇನೆ, ಶರಣಾಗತನಾಗಿದ್ದೇನೆ. ಬಾಬಾ, ನೀ ಹೇಳಿದ್ದೆಲ್ಲ ನಡಿಲಿಕ್ಕೆ ತಯಾರಾಗಿದ್ದೇನೆ. ಓಂ ನಮಃ ಶಿವಾಯ. भूलो ये दुख धाम।
और महान, सर्वगुणों में पवित्रता। चलो चले जहाँ बाबा हमारा, रहता जहाँ है सबका सहारा, उसमें है सुख विश्राम, सर्वगुणों में पवित्रता, सर्वगुणों में पवित्रता है ऊंच और महान। पवित्र बनो, श्रेष्ठ बनो, पवित्र बनो, श्रेष्ठ बनो, कहते शिव भगवान। सर्वगुणों में पवित्रता, सर्वगुणों में। ओम शांति, ओम शांति, ओम शांति।